ನಮಸ್ಕಾರ ವೀಕ್ಷಕರೇ, ಫಾದರ್ ಮುಲ್ಲರ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರವರ್ಕಾಡಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಿಪಿ, ರಕ್ತದೊತ್ತಡ ಈ ವಿಚಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ಪಡೆಯಲಿಕ್ಕಿದ್ದೇವೆ. ಈ ಮಾಹಿತಿಯನ್ನು ಕೊಡೋದಕ್ಕೆ ನಮಗೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ಜನರಲ್ ಮೆಡಿಸಿನ್ ವಿಭಾಗದ ಸೀನಿಯರ್ ರೆಸಿಡೆಂಟ್ ಆಗಿರುವಂತಹ ಡಾಕ್ಟರ್ ಅಕ್ಷತ್ ಹೆಗ್ಡೆ ಇದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ಈ ಬಿ ಪಿಯಿಂದಾಗಿ ಬಳಲ್ತಾ ಇದ್ದಾರೆ. ಕೆಲವರಿಗೆ ಬಿ ಪಿ ಹೆಚ್ಚಾದರೆ ಇನ್ನು ಕೆಲವರಿಗೆ ಬಿ ಪಿ ಡೌನ್ ಆಗುತ್ತೆ. ಹಾಗಿದ್ರೆ ಈ ಬಿ ಪಿಯಲ್ಲಿ ವ್ಯತ್ಯಾಸ ಯಾಕೆ ಬರುತ್ತೆ? ಈ ರಕ್ತದೊತ್ತಡದ ವ್ಯತ್ಯಾಸ ಅಂದರೆ ಏನು? ಈ ಸಮಗ್ರ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಡಾಕ್ಟರ್, ಇವಾಗ ಮೊದಲಾಗಿ ಬಿ ಪಿ ಅನ್ನೋದು, ರಕ್ತದ ಒತ್ತಡ ಅನ್ನೋದು ಅಂದರೆ ಏನು, ಅದು ಎಷ್ಟರ ಮಟ್ಟಿಗಿರಬೇಕು ಅಂತ? ರಕ್ತದೊತ್ತಡ ಅಂದರೆ ನಮ್ಮ ದೇಹದಲ್ಲಿ ಪ್ರತಿಯೊಂದು ಅಂಗಾಂಗಗಳಿಗೂ ರಕ್ತ ಸಪ್ಲೈ ಬೇಕಿರ್ತದೆ. ಅದು ಬರೋದು ಹೃದಯದಿಂದ. ಹೃದಯ ಪಂಪ್ ಮಾಡಬೇಕು, ಪಂಪ್ ಥರ ಕೆಲಸ ಮಾಡ್ತದೆ. ಸೊ ರಕ್ತ ಬರೋದು ರಕ್ತನಾಳ ಮೂಲಕ ಬರಬೇಕು, ಆದರೆ ಒತ್ತಡ ಇರಬೇಕು. ಈಗ ಮನೆಯಲ್ಲಿ ಹೇಗೆ ಪೈಪಲ್ಲಿ ಜಾಸ್ತಿ ಒತ್ತಡ ಇದ್ದಾಗ ಚೆನ್ನಾಗಿ ಬರ್ತದೆ ನೀರು, ಆ ಥರ ಜಾಸ್ತಿ ಒತ್ತಡ ಇರಬೇಕು. ಬಟ್ ಅದು ಜಾಸ್ತಿ ಆಗಬಾರ್ದು, ಒಂದು ಲೆವೆಲ್ವರೆಗೆ ಬರಬೇಕು ಅದು. ಸೊ ಅದು 120 ನಾವು ಲೆಕ್ಕ ಮಾಡಿದಾಗ 120/80 ಅಂತ ಹೇಳ್ತೀವಿ, ಅಲ್ಲಿವರೆಗೆ ಅದು ನಾರ್ಮಲ್ ಅಂತ ಹೇಳ್ಬೋದು. ಅದಕ್ಕಿಂತ ಜಾಸ್ತಿ ಆದಾಗ ಅದನ್ನು ಅಧಿಕ ರಕ್ತದೊತ್ತಡ ಅಂತ ಕರಿತೇವೆ. ಇವಾಗ ಅಧಿಕ ರಕ್ತದೊತ್ತಡ ಮತ್ತು ಬಿ ಪಿ ಡೌನ್ ಆಗೋದು, ಇದರ ನಡುವಿನ ವ್ಯತ್ಯಾಸಗಳ ಬಗ್ಗೆ ಹೇಳೋದಾದ್ರೆ? ಅಧಿಕ ರಕ್ತದೊತ್ತಡ ಈಗ ಹೇಳ್ದಂಗೆ ನಮ್ಮ ರಕ್ತದೊತ್ತಡ ಜಾಸ್ತಿ ಆಗಿರ್ತದೆ. ಚೆಕ್ ಮಾಡಿದಾಗ 120ಕ್ಕಿಂತ ಜಾಸ್ತಿ ಇರ್ತದೆ. ಅದನ್ನು 120ರಿಂದ 190ವರೆಗೆ ನಾವು ಎಲಿವೇಟೆಡ್ ಬಿ ಪಿ ಅಂತ ಕರಿತೇವೆ. ಅಂದರೆ ಬಿ ಪಿ ಜಾಸ್ತಿ ಇರ್ತದೆ, ಬಟ್ ಸಿಸ್ಟಮಿಕ್ ಹೈಪರ್ಟೆನ್ಷನ್ ಅಂತ ಹೆಸರು ಕೊಡೋದಿಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಬೇಕಿರೋದಿಲ್ಲ. ವೆಯ್ಟ್ ಮಾಡಿ ನೋಡ್ಬೋದು ಅವರಿಗೆ. ಇನ್ನೊಂದು 130ಕ್ಕಿಂತ ಜಾಸ್ತಿ ಇದ್ದರೆ ಹೈಪರ್ಟೆನ್ಷನ್ ಕರಿತೀವಿ ಅಥವಾ ಒತ್ತಡ ಕರಿತೇವೆ, ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗ್ತದೆ. ಲೋ ಆದ್ರೆ ಕೂಡ ತೊಂದರೆ ಆಗುತ್ತೆ, ಹೆಚ್ಚಾದ್ರೆ ಕೂಡ ತೊಂದರೆ ಆಗುತ್ತೆ ಅಂತ. ಹೌದು, ನಿಜವಾಗ್ಲು. ಆದರೆ ಲೋ ಬಿ ಪಿ ಅಂದರೆ ಅದು ಇದಕ್ಕೆ ಸಂಬಂಧ ಇಲ್ಲ, ಹೈಪರ್ಟೆನ್ಷನ್ ಸಂಬಂಧ ಇಲ್ಲ, ಅದು ಬೇರೆ ಕಾರಣಗಳಿಂದ ಬರುವಂಥದ್ದು. ಎಕ್ಸಾಂಪಲ್ ಕೊಡಬೇಕಂದ್ರೆ ಇನ್ಫೆಕ್ಷನ್ ಆಗಿ ಸೆಪ್ಸಿಸ್ ಆದಾಗ ತುಂಬ ಬಿ ಪಿ ಕಮ್ಮಿ ಆಗ್ತದೆ, ಅಥವಾ ಹಾರ್ಟ್ ಫೇಲ್ಯೂರ್ ಇದ್ದಾಗ ಬಿ ಪಿ ಕಮ್ಮಿ ಆಗ್ತದೆ. ಅದಕ್ಕೂ ರಕ್ತದೊತ್ತಡಕ್ಕೂ ಸಂಬಂಧ ಇರುವುದಿಲ್ಲ, ಅದು ಬೇರೆ ಇದು ಬೇರೆ. ಇವಾಗ ರಕ್ತದೊತ್ತಡ ಬಂದಿದೆ ಅಂತ ಅದರ ಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ ಯಾವ ರೀತಿಯಾಗಿರುತ್ತೆ? ರಕ್ತದೊತ್ತಡ ಸಾಮಾನ್ಯವಾಗಿ ಸ್ವಲ್ಪ ಹೆಚ್ಚಿರುವಾಗ ಕೆಲವರಿಗೆ ಯಾವುದೇ ರೀತಿಯ ಲಕ್ಷಣಗಳು ಇಲ್ಲದೆ ಇರ್ಬೋದು. ತುಂಬ ಜಾಸ್ತಿ ಆದಾಗ ಕೆಲವರಿಗೆ ಬರ್ತದೆ ಲಕ್ಷಣಗಳು. ಅದು ಯಾವುದು ಅಂದರೆ, ಒಂದು ತಲೆನೋವು ಬರೋದು, ತುಂಬ ತಲೆನೋವು ಇರ್ತದೆ, ಮಾತ್ರೆ ತಗೊಳ್ತಾರೆ, ಕಮ್ಮಿ ಆಗೋದಿಲ್ಲ, ಆ ಥರ ಇರ್ತದೆ. ಅಥವಾ ಕಣ್ಮಂಜು ಆಗೋದಿರ್ತದೆ, ತಲೆ ಚಕ್ಕರ್ ಬರೋದು, ತಲೆ ಸುತ್ತು ತಲೆ ತಿರುಗುದು ಅಂತ ಹೇಳ್ತಾರೆ, ಅದು ಕೂಡ ಕಾಣಿಸ್ಕೊಳ್ಬೋದು. ಅಥವಾ ಎದೆ ನೋವು ಬರ್ತದೆ, ಅದು ವೀಕ್ನೆಸ್ ಇರ್ತದೆ ಅವರಿಗೆ, ಏನು ಕೆಲಸ ಮಾಡಿದ್ದು ಸುಸ್ತಾಗೋದು ಅಂತ ಹೇಳ್ತಾರೆ. ಇದೆಲ್ಲ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋ ಲಕ್ಷಣಗಳು. ಈಗಾಗಲೇ ಹೇಳಿದ್ರಿ ನೀವು, ಲಕ್ಷಣಗಳು ಇಲ್ಲದೆ ಕೂಡ ರಕ್ತದ ಒತ್ತಡ ಹೆಚ್ಚಾಗತ್ತೆ ಅಂತ. ಹಾಗಿದ್ರೆ ಇದು ಹೇಗೆ ಗೊತ್ತಾಗುತ್ತೆ ಅಂತ? ಕೆಲವರಿಗೆ ತುಂಬ ಬಿ ಪಿ ಜಾಸ್ತಿ ಇದ್ರೂ ಕೂಡ ಲಕ್ಷಣ ಕಾಣದೇ ಇರ್ಬೋದು. ಅವ್ರಿಗೆ ಗೊತ್ತಾಗಬೇಕಂತ ನೀವು ಚೆಕ್ ಮಾಡಿದ್ರೆ ಗೊತ್ತಾಗ್ಬೋದು, ಸುಮ್ಮನೆ ಗೊತ್ತಾಗೋದಿಲ್ಲ ಮನೆಯಲ್ಲಿ ಕೂತ್ಕೊಂಡಿದ್ರೆ. ಪರೀಕ್ಷಾ ಕ್ರಮಗಳ ಮೂಲಕ ನಾವು ಕಂಡು ಹಿಡಿಬಹುದು. ಹೌದು, ಅದಕ್ಕೆ ನಾವು ಸೈಲೆಂಟ್ ಕಿಲ್ಲರ್ ಅಂತ ಕೂಡ ಕರೀತಾರೆ. ಯಾಕಂದರೆ ಬಿ ಪಿ ಇರೋದು ಗೊತ್ತಾಗೋದಿಲ್ಲ, ಲಕ್ಷಣಗಳು ಇರೋದಿಲ್ಲ, ತೊಂದರೆ ಆಗ್ತಾ ಇರ್ತದೆ ಬಾಡಿ ಒಳಗಡೆ, ಅದು ಗೊತ್ತಾಗುವ ಟೈಮ್ ಲೇಟ್ ಆಗಿರ್ತದೆ, ಅದಕ್ಕೆ ಸೈಲೆಂಟ್ ಕಿಲ್ಲರ್ ಅಂತ ಕೂಡ ಕರೀತಾರೆ. ಸೊ ಯಾರಲ್ಲೆಲ್ಲ ಈ ಒಂದು ಬಿ ಪಿ ಬರುವಂತಹ ಚಾನ್ಸಸ್ ಇರುತ್ತೆ? ಬಿ ಪಿ ಚಾನ್ಸಸ್ ಅಂದರೆ ಯೂಶ್ವಲಿ ಏಜ್ ಆದಾಗೆ, ವಯಸ್ಕರಲ್ಲಿ 40-50 ವರ್ಷ ಆದಮೇಲೆ ಕಂಡು ಬರ್ತದೆ ಸಾಮಾನ್ಯವಾಗಿ. ಇದಕ್ಕೆ ಎಸೆನ್ಷಿಯಲ್ ಹೈಪರ್ಟೆನ್ಷನ್ ಅಂತ ಕರಿತೇವೆ. ಇದಕ್ಕೆ ಬೇರೆ ಯಾವುದು ಕಾರಣ ಇರುವುದಿಲ್ಲ, ಬಿ ಪಿ ಒಂದು ಕಾಯಿಲೆ ಆಗಿರ್ತದೆ. ಇನ್ನೊಂದಿದೆ ಸೆಕೆಂಡರಿ ಹೈಪರ್ಟೆನ್ಷನ್ ಅಂತ, ಅಂದರೆ ದೇಹದಲ್ಲಿ ಬೇರೆ ಕಾಯಿಲೆಗಳಿಂದಾಗಿ ಬಿ ಪಿ ಹೆಚ್ಚಾಗುವಂಥದ್ದು. ಉದಾಹರಣೆ ಕೊಡಬೇಕಂದ್ರೆ ಥೈರಾಯ್ಡ್ ಕಾಯಿಲೆಯಿಂದ ಬಿ ಪಿ ಹೆಚ್ಚಾಗ್ಬೋದು, ಇದು ಸೆಕೆಂಡರಿ ಹೈಪರ್ಟೆನ್ಷನ್ ಕರೀತಾರೆ. ಇದು ಯಾವ ಬಿ ಪಿಗೂ ಸಂಬಂಧ ಇದೆ ಅಂತ? ಹೌದು, ಥೈರಾಯ್ಡ್ ಇರುವಾಗ ಬಿ ಪಿ ಕೂಡ ಬರ್ತದೆ ಚಾನ್ಸ್ ಉಂಟು. ಇದು ಯಾವ ವಯಸ್ಸು ಕೂಡ ಬರ್ಬೋದು, 20 ವರ್ಷ ಬರ್ಬೋದು, 30 ವಯಸ್ಸಿಗೆ ಕೂಡ ಬರ್ಬೋದು, ಯಾವುದೇ ಏಜ್ ಲಿಮಿಟ್ ಇರುವುದಿಲ್ಲ. ಅಥವಾ ಕಿಡ್ನಿ ತೊಂದರೆ ಇದ್ದಾಗ, ಕಿಡ್ನಿ ಕೈಲಿರೋರು ಡಯಾಲಿಸಿಸ್ ಮಾಡ್ತಿರ್ತಾರೆ, ಅವರಿಗೆ ಕೂಡ ಬಿ ಪಿ ಹೆಚ್ಚಾಗ್ತದೆ. ಇವೆಲ್ಲ ಸೆಕೆಂಡರಿ ಹೈಪರ್ಟೆನ್ಷನ್, ಯಾವ ಏಜ್ ಕೂಡ ಬರ್ಬೋದು. ಅಂದರೆ ಇವಾಗ ಬೇರೆ ರೋಗ ಇದ್ದರೆ ಬಿ ಪಿ ಹೆಚ್ಚಾಗತ್ತೆ ಅಂತ, ಇಲ್ಲಾಂದ್ರೆ ಯುವಕರಲ್ಲಿ ಕಂಡು ಬರುತ್ತಾ ಬಿ ಪಿ? ಹೇಗೆ? ಇಲ್ಲ, ಕಾಮನ್ ಆಗಿ ಕಂಡುಬರೋದಿಲ್ಲ. ಅಂದರೆ 40 ವರ್ಷ ಮೇಲೆ ಕಂಡು ಬರುವಂಥದ್ದು. 40 ವರ್ಷ ಒಳಗೆ ಬಿ ಪಿ ಬಂತು ಅಂತಂದರೆ ಕೆಲವು ಟೆಸ್ಟ್ಗಳು ಮಾಡಬೇಕಾಗ್ತದೆ. ಕಿಡ್ನಿ ಟೆಸ್ಟ್ ಮಾಡಬೇಕಾಗ್ತದೆ, ಹಾರ್ಟಿದು ಟೆಸ್ಟ್ ಮಾಡಬೇಕಾಗ್ತದೆ, ಥೈರಾಯ್ಡ್ ಟೆಸ್ಟ್ ಮಾಡಬೇಕು, ಮೂತ್ರ ಮತ್ತು ರಕ್ತ ಪರೀಕ್ಷೆ ಮಾಡಬೇಕಾಗ್ತದೆ, ಬೇರೆ ಕಾಯಿಲೆ ಉಂಟಾ ನೋಡಲಿಕ್ಕೆ. ಸೊ ಬೇರೆ ಕಾರಣದಿಂದಾಗಿ ಬಿ ಪಿಗೆ ಹೆಚ್ಚಾಗುವಂಥ ಚಾನ್ಸಸ್ ಇರುತ್ತೆ. ಹೌದು. ಹಾಗಿದ್ರೆ ಇದು ಬೇರೆ ಯಾವೆಲ್ಲ ಕಾರಣಗಳಿಂದ ಈ ಬಿ ಪಿ ಅನ್ನೋದು ಬರುತ್ತೆ? ಈಗ ಒಂದು ಹೇಳ್ದಂಗೆ ಥೈರಾಯ್ಡ್ ಅಂತ ಹೇಳ್ತೀವಿ, ಅದರಲ್ಲಿ 2 ಥರ ಬರ್ತದೆ, ಹೈಪೋಥೈರಾಯ್ಡಿಸಮ್, ಹೈಪರ್ ಥೈರಾಯ್ಡಿಸಮ್. ಒಂದು ಥೈರಾಯ್ಡ್ ಜಾಸ್ತಿ ಕೆಲಸ ಮಾಡ್ತದೆ, ಒಂದು ಥೈರಾಯ್ಡ್ ಕಮ್ಮಿ ಕೆಲಸ ಮಾಡ್ತದೆ. ಇವೆರಡರಲ್ಲೂ ಕೂಡ ಬಿ ಪಿ ಜಾಸ್ತಿ ಆಗೋ ಚಾನ್ಸಸ್ ಉಂಟು, ಇದು ಒಂದು. ಇನ್ನೊಂದು ಕಿಡ್ನಿ ಕಾಯಿಲೆ, ಇದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರಲ್ಲಿ ಯಾರಿಗೆ ಬೇಕಿದ್ರು ಕಿಡ್ನಿ ತೊಂದರೆ ಇರ್ಬೋದು. ಅವರೆಲ್ಲರೂ ಕೂಡ ತುಂಬ ವರ್ಷದಿಂದ ತಿಂಗಳುಗಟ್ಟಲಿಂದ ಬಿ ಪಿ ಕಿಡ್ನಿ ಕಾಯಿಲೆ ಇರುವವರಿಗೆ ಬಿ ಪಿ ಕೂಡ ಜಾಸ್ತಿ ಆಗ್ಬೋದು. ಇನ್ನೊಂದು ರಕ್ತನಾಳ ತೊಂದರೆಗಳಿರ್ತವೆ, ಅಂದರೆ ಹೃದಯದಿಂದ ಕಿಡ್ನಿಗೆ ಬರುವ ರಕ್ತನಾಳದಲ್ಲಿ ತೊಂದರೆ ಇದ್ದರೆ ಅದರಿಂದ ಕೂಡ ಬಿ ಪಿ ಹೆಚ್ಚಾಗಬಹುದು.
ಇನ್ನು ಜೀವನ ಕ್ರಮ ಮತ್ತು ಬಿ ಪಿ ಹೆಚ್ಚಾಗುವಿಕೆ ಇದರ ನಡುವೆ ಏನಾದರೂ ಸಂಬಂಧ ಇದೆಯಾ ಹೇಗೆ? ಹೌದು, ಜೀವನ ಕ್ರಮ ಅಂದರೆ ಕೆಲವರಿಗೆ ಒತ್ತಡ ಇರ್ತದೆ ಜೀವನದಲ್ಲಿ, ಅವರ ಕೆಲಸದ ಕುರಿತಾಗಿ ಅಥವಾ ಕೌಟುಂಬಿಕ ಕಲೆಯಿಂದಾಗಿ ಅಥವಾ ಬೇರೆ ಮನೆ ವಿಷಯ, ಹಣದ ವಿಷಯ ಯಾವುದಕ್ಕೂ ಒತ್ತಡ ಇರ್ತದೆ. ಇದರಿಂದೆಲ್ಲ ಬಿ ಪಿ ಹೆಚ್ಚಾಗೋ ಚಾನ್ಸಸ್ ಉಂಟು. ಅಂದರೆ ತಿಂಗಳುಗಳ ವರ್ಷಗಟ್ಟಲೆಗಳ ಅದಕ್ಕೆ ಏನು ಪರಿಹಾರ ಇಲ್ಲದೆ ಇರುವಾಗ ಯೋಚನೆ ಮಾಡಿ ಮಾಡಿ ಒತ್ತಡ ಇರ್ತದೆ, ಮಾನಸಿಕ ಒತ್ತಡ ಇರ್ತದೆ ಅವರಿಗೆ. ಇದೆಲ್ಲ ಬಿ ಪಿ ಹೆಚ್ಚಾಗಲಿಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಕರಿತೇವೆ. ಮತ್ತು ಅವರದ್ದು ಬಾಡಿ ತೂಕ ಅಥವಾ ಬೊಜ್ಜು ಅಂತ ಹೇಳ್ತೀವಿ, ಒಬೆಸಿಟಿ, ಇದರಿಂದ ಕೂಡ ಬಿ ಪಿ ಹೆಚ್ಚಾಗೋ ಚಾನ್ಸಸ್ ಉಂಟು. ಇನ್ನು ಕೆಲವರಿಗೆ ಗೊರಕೆ ಹೊಡಿತಾರೆ. ಗೊರಕೆ ಅಂದರೆ ನಾರ್ಮಲ್ ಗೊರಕೆ ಹೊಡಿಯೋದಲ್ಲ, ಜಾಸ್ತಿ ಇರ್ತದೆ ಅವರಿಗೆ. ಅಂದರೆ ಗೊರಕೆ ಹೊಡ್ತಿರುವಾಗ ಮಧ್ಯೆ ಸ್ವಲ್ಪ ಹೊತ್ತು ಉಸಿರಾಟ ನಿಂತು ಬಿಡ್ತದೆ ಕೆಲವು ಸೆಕೆಂಡ್ಗಳ ಕಾಲ. ಮತ್ತು ಬೆಳಿಗ್ಗೆ ಹೊತ್ತು ಜಾಸ್ತಿ ನಿದ್ದೆ ಮಾಡ್ತಾರೆ, ಕೂತಲ್ಲಿ ಮಲ್ಕೊಂಡು ನಿದ್ದೆ ಬರ್ತದೆ ಅವರಿಗೆ. ಮತ್ತು ಬೊಜ್ಜು ಕೂಡ ಇರ್ತದೆ, ಅವರಿಗೆ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಎಪ್ನಿ ಅಂತ ಕರಿತೇವೆ. ಇದರಿಂದ ಕೂಡ ಬಿ ಪಿ ಬರುವುದು. ಇದು ಯಾವ ವಯಸ್ಸಲ್ಲಿ ಕೂಡ ಬರ್ಬೋದು. ಈಗ ಒತ್ತಡ ಹಾಗೇನೆ ಗೊರಕೆ ಅಂತ ಹೇಳಿದ್ರಿ ಇವಾಗಲೇ, ಇದೆರಡೂ ಇದ್ರೆ ಬಿ ಪಿ ಹೆಚ್ಚಾಗತ್ತೆ ಅಂತ. ಹೌದು. ಸೊ ಅದು ಯಾವ ಕಾರಣಕ್ಕೆ ಅಂತ, ಯಾತಕ್ಕೋಸ್ಕರ ಹಾಗೆ ಆಗತ್ತೆ ಅಂತ? ಅಂದರೆ ಗೊರಕೆಯಲ್ಲಿ ಜಾಸ್ತಿ ಆದಾಗ ಈ ಥರ ಆಗೋದು, ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಂತ ಹೇಳ್ತೀವಿ. ಅದು ಉಸಿರಾಡೋಕ್ಕೆ ಕಷ್ಟ ಆಗ್ತದೆ. ಅಂದರೆ ನಮ್ಮ ನಾಲಿಗೆ ಹಿಂದೆ ಬಿದ್ದು ಉಸಿರಾಡಲಿಕ್ಕೆ ಕಷ್ಟ ಆಗ್ತದೆ ಅವರಿಗೆ. ಉಸಿರಾಟ ನಿಂತು ಬಿಡ್ತದೆ ಸ್ವಲ್ಪ ಹೊತ್ತು, ಆವಾಗ ಹೃದಯದ ಮೇಲೆ ತುಂಬ ಒತ್ತಡ ಬೀಳ್ತದೆ. ಅದರಿಂದಾಗಿ ತುಂಬ ತಿಂಗಳು ವರ್ಷಗಟ್ಟಲೆ ಕಾಲ ಇರುವಾಗ ಇದರಿಂದಾಗಿ ಬಿ ಪಿ ಹೆಚ್ಚಾಗೋ ಚಾನ್ಸಸ್ ಉಂಟು. ಓಕೆ. ಇನ್ನು ಸಾಮಾನ್ಯವಾಗಿ ಹೇಳೋದಾದ್ರೆ ಒಂದು ಉಪ್ಪಿನಿಂದಾಗಿ, ಉಪ್ಪಿನ ಅಂಶ ಹಾಗೇನೆ ಬಿ ಪಿ ಹೆಚ್ಚಾಗೋದಕ್ಕೆ ಕಾರಣ ಆಗತ್ತೆ ಅಂತ. ಬಿ ಪಿ ಇದ್ದವರು ಉಪ್ಪನ್ನು ಕಡಿಮೆ ಯೂಸ್ ಮಾಡಬೇಕು ಅಂತಲೇ ಹೇಳ್ತಾರೆ. ಇದು ಯಾಕೆ ಅಂತ, ಏನು ಈ ಸಂಬಂಧ? ಉಪ್ಪು ಜಾಸ್ತಿ ತಿನ್ನೋದ್ರಿಂದ ಉಪ್ಪಲ್ಲಿ ಒಂದು ಲವಣಾಂಶ ಇರ್ತದೆ, ಅದಕ್ಕೆ ಸೋಡಿಯಂ ಅಂತ ಕರಿತೀವಿ. ಇದು ಫುಡ್ ಐಟಮ್ ಕೆಲವು ಇರ್ತವೆ, ಅದನ್ನು ಹಪ್ಪಳ, ಉಪ್ಪಿನಕಾಯಿ ಅಥವಾ ಬೇಕರಿ ಐಟಮ್ ಇರ್ತವೆ, ಖಾರಗಳಿರ್ತವೆ, ಇದರಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇರ್ತದೆ. ಇದನ್ನು ತುಂಬ ದಿವಸವರೆಗೆ ಜಾಸ್ತಿ ಅಂತ ಹೋದಲ್ಲಿ ಸೋಡಿಯಂ ಅಂಶ ಜಾಸ್ತಿ ಆಗ್ತದೆ ದೇಹದಲ್ಲಿ. ಸೋಡಿಯಂ ಹೆಚ್ಚಾಗಿರುವಾಗ ಬಿ ಪಿ ಕೂಡ ಹೆಚ್ಚಾಗ್ತದೆ. ಇದು ಒಂದೆರಡು ದಿವಸದಲ್ಲಿ ಆಗುವಂಥದ್ದಲ್ಲ, ಅವರು ತಿಂಗಳುಗಳ ಕಾಲ ತಗೊತಾ ಇರ್ತಾರೆ ಜಾಸ್ತಿ ಸೋಡಿಯಂ, ಅದರಿಂದ ಜಾಸ್ತಿ ಆಗ್ತದೆ ಉಪ್ಪಿನಿಂದ. ಸೊ ಸೋಡಿಯಂಗೆ ಹಾಗೇನೆ ಬಿ ಪಿಗೆ ನೇರವಾಗಿ ಸಂಬಂಧ ಇರುತ್ತೆ ಅಂತ. ಓಕೆ. ಲವಣಾಂಶ ಜಾಸ್ತಿ ಆದರೆ ನಮ್ಮ ಬಾಡಿಯಲ್ಲಿ ಆಗ ರಕ್ತದೊತ್ತಡ ಹೆಚ್ಚಾಗತ್ತೆ ಅಂತೀರಾ? ಹೌದು. ಓಕೆ. ಹಾಗಿದ್ರೆ ಈ ರಕ್ತದ ಒತ್ತಡ ವಂಶ ಪಾರಂಪರ್ಯವಾಗಿರುತ್ತೆ. ಒಬ್ಬರಿಗೆ ಬಂದರೆ, ಇವಾಗ ತಂದೆಗೆ ಅಕಸ್ಮಾತ್ ಆಗಿದ್ದರೆ ಅದು ಮಗನಿಗೆ ಹರಡುವಂತಹ ಚಾನ್ಸಸ್ ಆ ಥರ ಏನಾದರೂ ಇದೆಯಾ? ಈಗ ತಂದೆ ತಾಯಿಗೆ ಇದೆ ಅಂತ ಇದಕ್ಕೆ ಒಳ್ಳೆ ಮಕ್ಕಳಿಗೆ ಇರಲೇಬೇಕು ಅಂತ ಏನಿಲ್ಲ. ಓಕೆ. ಬಟ್ ಆದರೆ ಅವರಿಗೆ ರಿಸ್ಕ್ ಜಾಸ್ತಿ ಇರ್ತದೆ ಬೇರೆಯವರಿಗಿಂತ. ಅಂದರೆ ಅದಕ್ಕೆ ಪಾಲಿಜೆನಿಕ್ ಡಿಸೀಸ್ ಅಂತ ಕರಿತೀವಿ. ಅದು ಒಂದು ಜೀನ್ಸಿಂದ ಅವರಿಗೆ ಬಿ ಪಿ ಬರೋದಲ್ಲ, ತುಂಬ ಜೀನ್ಸ್ಗಳಿರ್ತವೆ, ಅದು ಇಂಟರ್ಪ್ಲೇ ಆಗ್ತದೆ. ಅಂದರೆ ಕೆಲವರಿಗೆ ಬರ್ಬೋದು, ಬದಲು ಇರ್ಬೋದು, ಬಟ್ ಅವ್ರ ರಿಸ್ಕ್ ಅಂತೂ ಜಾಸ್ತಿ ಇರ್ತದೆ. ಮತ್ತೊಂದು ಏನಂದರೆ ಫ್ಯಾಮಿಲಿ ಮೆಂಬರ್ಸ್, ಅವರು ತಂದೆ ತಾಯಿಗಳ ಲೈಫ್ ಸ್ಟೈಲ್ ಕೂಡ ಇವ್ರದ್ದು ಸೇಮ್ ಇರ್ತದೆ ಕೆಲವೊಮ್ಮೆ. ಮತ್ತು ಅವ್ರದ್ದು ಊಟ ತಿಂಡಿಗಳೆಲ್ಲ ಸೇಮ್ ಇರ್ತದೆ ಮನೆಯಲ್ಲಿ. ಇದೆಲ್ಲ ಕೂಡ ಪರಿಶೀಲನೆ ಮಾಡಿದಾಗ ಅವರಿಗೆ ಜಾಸ್ತಿನೇ ಇರ್ತದೆ ಬಿ ಪಿ ಬರೋದು. ಈಗ ಅಕಸ್ಮಾತ್ ಆಗಿ ಯಾವುದೇ ಲಕ್ಷಣಗಳು ಇಲ್ಲದೆ ಕೂಡ ಬಿ ಪಿ ಬರಬಹುದಾ ಹೇಗೆ? ಹೌದು. ಅಂದರೆ ಬಿ ಪಿ ಲಕ್ಷಣ ಅಂದರೆ ಯೂಶ್ವಲಿ ತುಂಬ ಜಾಸ್ತಿ ಬಿ ಪಿ ಇರುವಾಗ ಲಕ್ಷಣಗಳು ಕಾಣ್ತದೆ. ಸ್ವಲ್ಪ ಹೆಚ್ಚಿರುವಾಗ ಅಥವಾ 150, 160 ಇರುವಾಗ ಕೆಲವರಿಗೆ ಲಕ್ಷಣ ಬರಬೇಕಂತ ಇಲ್ಲ. ಮತ್ತು ಕೆಲವರಿಗೆ ತುಂಬ ಜಾಸ್ತಿ ಇದ್ರೂ ಕೂಡ ಈ ಲಕ್ಷಣ ಇರುವುದಿಲ್ಲ ಅವರಿಗೆ. ಅದಕ್ಕೆ ನಾವು ರೂಲ್ ಆಫ್ ಹಾಫ್ಸ್ ಅಂತ ಕರಿತೀವಿ. ಅಂದರೆ ಬಿ ಪಿ ಎಷ್ಟು ಜನಕ್ಕೆ ಉಂಟು ಅದು ಅರ್ಧ ಜನಕ್ಕೆ ಅಷ್ಟೇ ಗೊತ್ತಿದೆ ಅವ್ರಿಗೆ ಬಿ ಪಿ ಇದೆ ಅಂತ. ಇನ್ನಂತ ಚೆಕ್ ಮಾಡಿಸಿರೋದಿಲ್ಲ ಅಥವಾ ಲಕ್ಷಣ ಇರೋದಿಲ್ಲ, ಅವ್ರಿಗೆ ಗೊತ್ತಿರೋದಿಲ್ಲ. ಇನ್ನೊಂದು ಏನಂದರೆ ಎಷ್ಟು ಜನ ಬಿ ಪಿ ಇದೆ ಅಂತ ಗೊತ್ತಿದೆ, ಅವ್ರು ಮಾತ್ರ ತಗೊತಿರೋದಿಲ್ಲ ಅರ್ಧದಷ್ಟು ಜನ. ಸೊ ಇನ್ನೇ ಅರ್ಧದಷ್ಟು ಜನ ತಗೊತಿದ್ದಾರೆ, ಅವರಲ್ಲಿ ಅರ್ಧದಷ್ಟು ಜನ ಕಂಟ್ರೋಲ್ ಆಗಿರೋದಿಲ್ಲ. ಸೊ ಹಾಗೆ. ಓಕೆ. ಇವಾಗ ಯಾವ ಒಂದು ಅವಧಿಗೆ ಪರೀಕ್ಷೆಗಳನ್ನು ಮಾಡಿಸ್ಬೇಕು? ಇವಾಗಲೇ ಹೇಳಿದರೆ ಕೆಲವರು ಪರೀಕ್ಷೆಗಳನ್ನೇ ಮಾಡಿಸಲ್ಲ, ಅವರಿಗೆ ಗೊತ್ತೇ ಆಗೋದಿಲ್ಲ ಅಂತ. ಸೊ ನಾವು ನಾರ್ಮಲ್ ಆಗಿದ್ದಾಗಲೂ ಬಿ ಪಿಯನ್ನು ಚೆಕ್ ಮಾಡ್ತಾ ಇರಬೇಕಾ ಹೇಗೆ ಅಂತ? ಹೌದು, ಪ್ರತಿಯೊಬ್ಬರು ಮಾಡಿಸ್ತಾ ಇರಬೇಕು. ಏನಿಲ್ಲ ಅಂದ್ರೆ ವರ್ಷಕ್ಕೆ ಒಂದು ಸಲ ಆದರೂ ಮಾಡಿಸ್ಬೇಕು. ನೀವು ನಾರ್ಮಲ್ ಪರ್ಸನ್ ಆಗಿದ್ದರೆ, ನಿಮ್ಗೆ ಯಾವುದೇ ಕಾಯಿಲೆಗಳಿಲ್ಲ, ಆರೋಗ್ಯವಂತವಾಗಿದೆ ಅಂದರೆ ವರ್ಷಕ್ಕೆ ಒಂದು ಸಲ ಆದರೂ ಮಾಡಿಸ್ಬೇಕಾಗ್ತದೆ. ಆದರೆ ನಿಮಗೆ ಬೇರೆ ರಿಸ್ಕ್ ಇದೆ, ನಿಮಗೆ ಶುಗರ್ ಇದೆ, ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ಹಾರ್ಟ್ ತೊಂದರೆ ಇದೆ, ಸ್ಮೋಕ್ ಮಾಡ್ತೀರಿ, ಡ್ರಿಂಕ್ಸ್ ಮಾಡ್ತೀರಿ, ಆ ಥರ ಇದ್ದರೆ ಪ್ರತಿ 3 ತಿಂಗಳಿಗೆ ಅಥವಾ 6 ತಿಂಗಳಿಗೊಮ್ಮೆ ಮಾಡಿಸೋದು ಉತ್ತಮ. ಮತ್ತು ನಿಮಗೆ ಬಿ ಪಿ ಇದ್ದು ನೀವು ಮೆಡಿಸಿನ್ ತಗೋತಾ ಇದ್ದರೆ ಪ್ರತಿ ತಿಂಗಳಿಗೆ ಮಾಡಿಸೋದು ಒಳ್ಳೆಯದು. ಓಕೆ. ಇವಾಗ ಅಕಸ್ಮಾತ್ ಬಿ ಪಿಯ ಜೊತೆಗೆ ಬೇರೆ ಕಾಯಿಲೆಗಳು ಇರುತ್ತೆ. ಈ ಎಲ್ಲ ಕಾಯಿಲೆಗಳಿಂದಾಗಿ ಅದು ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತಾ? ಹೌದು. ಬಿ ಪಿ ಒಟ್ಟಿಗೆ ಕೆಲವರಿಗೆ ಶುಗರ್ ಇರ್ತದೆ, ಹಾರ್ಟ್ ತೊಂದರೆ ಇರ್ತದೆ, ಕಿಡ್ನಿ ತೊಂದರೆ ಇರ್ತದೆ. ಈಗ ಕಿಡ್ನಿ ತೊಂದರೆ ಅದರಿಂದಾಗಿ ಬಿ ಪಿ ಬರ್ಬೋದು ಕೆಲವರಿಗೆ. ಅದು ಮುಂಚೆ ಬಿ ಪಿ ಇದ್ದರೆ ಕಿಡ್ನಿಯಿಂದ ಜಾಸ್ತಿ ಕೂಡ ಆಗ್ಬೋದು. ಶುಗರ್ ಕೂಡ ಹಾಗೆ. ಶುಗರ್ ಇದ್ದವರಿಗೆ ಬಿ ಪಿ ಕಂಟ್ರೋಲ್ ಮಾಡೋದು ಇನ್ನೂ ಜಾಸ್ತಿ ಮುಖ್ಯ ಆಗ್ತದೆ, ಯಾಕಂದರೆ ಅವರಿಗೆ ರಿಸ್ಕ್ ಜಾಸ್ತಿ ಇರ್ತದೆ. ಮತ್ತು ಹಾರ್ಟ್ ಕೂಡ ಹಾಗೆ. ಜಾಸ್ತಿ ಬಿ ಪಿ ಇದ್ದರೆ ಹಾರ್ಟ್ ಕೂಡ ಫೇಲ್ ಆಗೋ ಚಾನ್ಸಸ್ ಉಂಟು ತುಂಬ ವರ್ಷದಲ್ಲಿ. ಸೊ ಹಾರ್ಟ್ ಅಟ್ಯಾಕ್ ಹಾಗೆ ಬಿ ಪಿಗೆ ಸಂಬಂಧ ಇದೆ ಅಂತ ಹೇಳ್ತೀರಾ? ಹೌದು, ಖಂಡಿತವಾಗಿದೆ. ಅಂದರೆ ತುಂಬ ವರ್ಷಗಳಾದಮೇಲೆ ಹಾರ್ಟಿಗೆ ರಕ್ತ ಹೋಗ್ತಾ ಇರ್ತದಲ್ಲ, ರಕ್ತನಾಳಗಳು ಅದು ಬ್ಲಾಕ್ ಆಗ್ತದೆ. ಅದಕ್ಕೊಂದು ರಿಸ್ಕ್ ಫ್ಯಾಕ್ಟರ್ ಏನಂದರೆ ಹೈಪರ್ಟೆನ್ಷನ್, ಬಿ ಪಿ. ಬಿ ಪಿ ಸರಿಯಾಗಿ ಕಂಟ್ರೋಲ್ ಮಾಡಿಲ್ಲ ಅಂತಂದರೆ, ಚೆಕ್ ಮಾಡಿಸಿರೋದು ಅಥವಾ ಮೆಡಿಸಿನ್ ಬಿಟ್ಟಿರೋದು ಆ ಥರ ಆಗಿದ್ದರೆ ತುಂಬ ವರ್ಷದಲ್ಲಿ ಹಾರ್ಟ್ ಅಟ್ಯಾಕ್ ಚಾನ್ಸ್ ಕೂಡ ಉಂಟು. ಓಕೆ. ಹಾಗಿದ್ರೆ ಈ ಬಿ ಪಿಯಿಂದಾಗಿ ಏನೆಲ್ಲ ತೊಂದರೆಗಳು ಬರಬಹುದು ಅಂತ?
ಬಿ ಪಿ ತುಂಬ ವರ್ಷಗಳ ಬಿ ಪಿ ಹಾಗೆ ಇದ್ದರೆ ರಕ್ತನಾಳಗಳು ತೊಂದರೆ ಆಗ್ತದೆ. ಅದು ಮೇಯ್ನ್ ಆಗಿ ಆಗೋದು. ರಕ್ತನಾಳ ಎಲ್ಲಿ ತೊಂದರೆ ಆಗ್ತದೆ ಅದ್ರ ಮೇಲೆ ಡಿಪೆಂಡ್ ಆಗಿ ಯಾವ್ಯಾವ ಆರ್ಗನ್ ಆಗಿದೆ ನೋಡಬೇಕಾಗ್ತದೆ. ಎಕ್ಸಾಂಪಲ್ ಕೊಡಬೇಕಂದ್ರೆ ಹೃದಯದ ರಕ್ತನಾಳಗಳು ಬ್ಲಾಕ್ ಆದರೆ ಹಾರ್ಟ್ ಅಟ್ಯಾಕ್ ಆಗ್ತದೆ, ಮತ್ತು ಹಾರ್ಟ್ ಫೇಲ್ ಆಗ್ತದೆ. ಇದು ಒಂದು ತೊಂದರೆ ಆಯಿತು. ಮತ್ತು ಮಿದುಳು ಕೂಡ ಹಾಗೆ, ಮಿದುಳಲ್ಲಿ ಬ್ಲಾಕ್ ಆದರೆ ಸ್ಟ್ರೋಕ್ ಅಂತ ಹೇಳ್ತೀವಿ, ಪಾರ್ಶ್ವವಾಯು ಆಗ್ತದೆ. ಒಂದು ಕೈ ಹೋಗೋದು, ಒಂದು ಸೈಡು ಶಕ್ತಿ ಕಮ್ಮಿ ಆಗುತ್ತೆ, ಈ ಥರ ಎಲ್ಲ ಆಗ್ಬೋದು. ಮತ್ತು ಕಾಲು ಕೂಡ ಹಾಗೆ, ಕಾಲು ರಕ್ತ ಸಂಚಾರ ಬ್ಲಾಕ್ ಆದರೆ ಕಾಲು ಗ್ಯಾಂಗ್ರೀನ್ ಆಗ್ತದೆ, ಕಾಲು ಕಟ್ ಮಾಡುವಾಗೆ ಬರ್ತದೆ, ಇದೆಲ್ಲ ಆಗ್ತದೆ. ಮತ್ತು ಕಿಡ್ನಿ ಮೇಲೆ ಕೂಡ ಹಾಗೆ, ತುಂಬ ವರ್ಷಗಳಲ್ಲಿ ಇದ್ದಾಗ ಕಂಟ್ರೋಲ್ ಮಾಡದಿದ್ರೆ ಕಿಡ್ನಿ ಕೂಡ ಫೇಲ್ ಆಗ್ತದೆ. ಇನ್ನು ಬಿಪಿಗೆ ಮಾತ್ರ ತಗೊಳ್ತಾ ಇದ್ರೆ ಅದು ಎಫೆಕ್ಟ್ ಆಗೋದಿಲ್ಲ ಬೇರೆ ಅಂಗಗಳಿಗೆ ಹೇಗೆ? ಬಿ ಪಿ ಮಾತ್ರ ಯೂಶುವಲಿ ಯಾವ ಬೇರೆ ಅಂಗಗಳಿಗೆ ಅಷ್ಟು ಎಫೆಕ್ಟ್ ಆಗೋದಿಲ್ಲ. ಕೆಲವು ಮಾತ್ರೆಗಳು ಹಾರ್ಟ್ ಮೇಲೆ ಸ್ವಲ್ಪ ಎಫೆಕ್ಟ್ ಇರ್ಬೋದು ಅದರಿಂದಾಗಿ, ಬಟ್ ಮಾತ್ರ ತಗೊಳ್ಳದೇ ಇರೋದಕ್ಕಿಂತ ತಗೊಳ್ಳೋದು ಉತ್ತಮ. ಅದು ಪಾಸಿಟಿವ್ ಆಗಿ ಎಫೆಕ್ಟ್ ಆಗ್ತದೆ. ಇನ್ನು ಬಿ ಪಿ ಇರುವವರು ಯಾವ ರೀತಿಯ ಒಂದು ಆಹಾರ ಕ್ರಮಗಳನ್ನು ಅಳವಡಿಸಿಕೊಂಡ್ರೆ ಉತ್ತಮ ಅಂತ? ಬಿ ಪಿ ಇರೋರಿಗೆ ನಾವು ಡ್ಯಾಶ್ ಡಯಟ್ ಅಂತ ಕರಿತೇವೆ. ಡ್ಯಾಶ್ ಅಂದರೆ ಡಯಟರಿ ಅಪ್ರೋಚ್ ಟು ಸ್ಟಾಪ್ ಹೈಪರ್ಟೆನ್ಷನ್ ಅಂತ. ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳಿವೆ. ಒಂದೇನೆಂದರೆ ಉಪ್ಪು ಕಮ್ಮಿ ಮಾಡೋದು. ಉಪ್ಪು ಎಷ್ಟು ತಿನ್ನಬೇಕಂದ್ರೆ ದಿವಸಕ್ಕೆ 5 ಗ್ರಾಮ್ ಅಥವಾ ಅದಕ್ಕಿಂತ ಕಮ್ಮಿ ತಗೊಳ್ಬೇಕು, ಅದಕ್ಕಿಂತ ಜಾಸ್ತಿ ತಿನ್ನಬಾರ್ದು. ಎಕ್ಸ್ಟ್ರಾ ಉಪ್ಪು ಆ್ಯಡ್ ಮಾಡಬಾರ್ದು. ಉಪ್ಪಿನಕಾಯಿ ತಗೊಳ್ಳೋದು, ಹಪ್ಪಳ ತಗೊಳ್ಳೋದು ಅದೆಲ್ಲ ಮಾಡಬಾರ್ದು. ಎಷ್ಟು ಉಪ್ಪಿದೆ ಅಷ್ಟು ತಿನ್ನಬೇಕು. ಇನ್ನೊಂದು ತರಕಾರಿ ಹೆಚ್ಚು ತಿನ್ನಬೇಕು. ತರಕಾರಿ ಮತ್ತು ಹಣ್ಣುಗಳು, ಅದರಲ್ಲಿ ಫೈಬರ್ ಜಾಸ್ತಿ ಇರ್ತದೆ ಮತ್ತು ಪೊಟ್ಯಾಷಿಯಮ್ ಜಾಸ್ತಿ ಇರ್ತದೆ. ಸೊ ಪೊಟ್ಯಾಷಿಯಮ್ ಇರುವ ಐಟಮ್ ಅಂದರೆ ಒಂದು ಬಾಳೆಹಣ್ಣುಗಳು ಇರ್ತವೆ, ಅಥವಾ ಬೇರೆ ಯಾವುದೋ ಹಣ್ಣುಗಳಿರ್ಬೋದು, ಅಥವಾ ಗ್ರೀನ್ ಲೀಫ್ ವೆಜಿಟೇಬಲ್ಸ್, ಹಸು ತರಕಾರಿ ಇರ್ತವೆ. ಇದನ್ನು ತೊಗೊಂಡು ಒಳ್ಳೆಯದು. ಜಾಸ್ತಿ ಪೊಟ್ಯಾಷಿಯಮ್ ಇದ್ದಷ್ಟು ಬಿ ಪಿ ಸ್ವಲ್ಪ ಕಮ್ಮಿ ಮಾಡಲಿಕ್ಕೆ ಉಪಯುಕ್ತವಾಗಿದೆ. ಮತ್ತು ಎಕ್ಸಸೈಸ್ ಮಾಡಬೇಕಾಗ್ತದೆ. ಕೆಲವರು 30 ನಿಮಿಷ ಆದರೂ ಎಕ್ಸಸೈಸ್ ಮಾಡಿದರೆ ಒಳ್ಳೆಯದು ದಿವಸಕ್ಕೆ. ಮತ್ತು ಫ್ಯಾಟಿ ಫುಡ್ ಅಂತ ಹೇಳ್ತೀವಿ, ಎಣ್ಣೆ ಕರೆದಿರೋದು ಐಟಮ್ಮು, ತುಪ್ಪ ಜಾಸ್ತಿ ಆಗಿರೋದು, ಇದೆಲ್ಲ ಕಮ್ಮಿ ಮಾಡಬೇಕಾಗ್ತದೆ. ಇವಾಗ ಹೇಳಿದರೆ ಎಕ್ಸಸೈಸ್ ಮಾಡಿದರೆ ರಕ್ತದೊತ್ತಡ ನಿಯಂತ್ರಣಕ್ಕೆ ಬರುತ್ತೆ ಅಂತ. ಹಾಗಿದ್ರೆ ಯಾವೆಲ್ಲ ಎಕ್ಸಸೈಸ್ ಮಾಡಿದರೆ ಉತ್ತಮ? ಎಷ್ಟು ದಿನ ಎಷ್ಟು ಟೈಮ್ ಮಾಡಬೇಕು ಅಂತ? ಎಕ್ಸಸೈಸ್ಗಳು ತುಂಬ ಥರದಿದೆ. ಬಿ ಪಿಗೆ ಅಂತ ಹೇಳಿದ್ರೆ ಒಂದು ಏರೋಬಿಕ್ ಎಕ್ಸಸೈಸ್ ಅಂತ ಮಾಡ್ತಾರೆ. ಏರೋಬಿಕ್ ಅಂದರೆ ಎಕ್ಸಾಂಪಲ್ ಕೊಡಬೇಕಂದ್ರೆ ಒಂದು ವಾಕಿಂಗ್ ಮಾಡ್ಬೋದು. ದಿವಸಕ್ಕೆ ಒಂದು 30-40 ನಿಮಿಷ ವಾಕಿಂಗ್ ಮಾಡಬೇಕಾಗ್ತದೆ. ಅದು ವಾರಕ್ಕೆ ದಿವಸ ಮಾಡಬೇಕು, ಎರಡು ದಿವಸ ಮಾಡಬೇಕಾಗ್ತದೆ. ಅದು ಬಿಟ್ಟರೆ ಸ್ವಿಮ್ಮಿಂಗ್ ಮಾಡ್ಬೋದು, ಒಂದು ಅರ್ಧ ಗಂಟೆ ಮಾಡ್ಬೋದು. ಜಾಗಿಂಗ್ ಮಾಡ್ಬೋದು, ಅಥವಾ ಟ್ರೆಡ್ಮಿಲ್ ವಾಕ್ ಅಂತ ಹೇಳ್ತೀವಿ, ಅದು ಕೂಡ ಮಾಡ್ಬೋದು. ಇದು ದಿವಸ ಮಾಡಬೇಕಾಗ್ತದೆ. ಒಂದು 30-40 ನಿಮಿಷ ಮಾಡಿದ್ರೆ ಒಳ್ಳೆಯದು. ಇದೆಲ್ಲ ಏರೋಬಿಕ್ ಎಕ್ಸಸೈಸ್. ಇದು ಬಿಟ್ಟರೆ ರೆಸಿಸ್ಟೆನ್ಸ್ ಟ್ರೈನಿಂಗ್ ಅಂತ ಹೇಳ್ತೀವಿ, ಅಥವಾ ವೆಯ್ಟ್ ಲಿಫ್ಟಿಂಗ್, ಜಿಮ್ಮಲ್ಲೇ ಮಾಡ್ದಂಗೆ ಭಾರ ಎತ್ತೋದು, ಇದೆಲ್ಲ ಮಾಡಬೇಕು. ಇದು ಎಲ್ಲರೂ ಮಾಡಲಿಕ್ಕೆ ಬರೋದಿಲ್ಲ. ತುಂಬ ಭಾರ ಎತ್ತಬಾರ್ದು. ಕೆಲವರು ಬಿ ಪಿ 160ಕ್ಕಿಂತ ಜಾಸ್ತಿ ಇದ್ದವರು ಇದೆಲ್ಲ ಮಾಡದಿರೋದು ಒಳ್ಳೆಯದು. ಯಾಕಂದರೆ ಅವರಿಗೆ ಸಡನ್ನಾಗಿ ಬಿ ಪಿ ಹೆಚ್ಚೋ ಚಾನ್ಸ್ ಕೂಡ ಇರ್ತದೆ. ಸೊ ಅವರು ಜಾಸ್ತಿ ಭಾರ ಎತ್ತಲಿಕ್ಕೆ ಹೋಗಬಾರ್ದು. ಮತ್ತು ಕೂಡ ವಯಸ್ಕರು ಕೂಡ ಅಷ್ಟೇ, ಜಾಸ್ತಿ ಭಾರ ಎತ್ತಿ ಮತ್ತು ಅವರು ಇಂಜುರಿ ಮಾಡಿಕೊಳ್ಳೋದೆಲ್ಲ ಬೇಡ. ಗಾಯ ಮಾಡೋ ಚಾನ್ಸ್ ಕೂಡ ಉಂಟು, ಅವಾಯ್ಡ್ ಮಾಡಬೇಕಾಗ್ತದೆ. ಸೊ ಏರೋಬಿಕ್ ಎಕ್ಸಸೈಸ್ ಮಾಡಿದ್ರೆ ಒಳ್ಳೆಯದು. ಇವಾಗಿನ ಜೀವನ ಹೇಗೆ ಅಂದರೆ ಕಂಪ್ಲೀಟಾಗಿ ಎಲ್ಲರೂ ಕೂಡ ಒತ್ತಡದಲ್ಲಿರುವವರು. ಸ್ಟ್ರೆಸ್ ಅನ್ನೋದು ಎಷ್ಟರ ಮಟ್ಟಿಗೆ ನಮ್ಮ ಜೀವನ ಶೈಲಿಗೆ ಹಾಗೆಯೇ ಬಿ ಪಿಗೆ ಒಂದು ಪರಿಣಾಮವಾಗುತ್ತೆ ಅಂತ? ಹೌದು, ಸ್ಟ್ರೆಸ್ ಇದು ತುಂಬ ಪರಿಣಾಮ ಉಂಟು ಬಿ ಪಿ ಮೇಲೆ. ಇತ್ತೀಚೆಗೆ ನೋಡ್ಬೋದು ನಾವು ಎಲ್ಲ ಯುವಕರಲ್ಲಿ ಬಿ ಪಿ ಕೂಡ ಜಾಸ್ತಿ ಆಗ್ತಾ ಬರ್ತಾ ಉಂಟು. ಮುಂಚೆ 40-50 ವರ್ಷದ್ದು ಈಗ 30 ವರ್ಷಕ್ಕೆ ಬಿ ಪಿ ಬರ್ತಾ ಉಂಟು ಎಲ್ರಿಗೂ. ಅದರಲ್ಲಿ ರಿಸ್ಕ್ ಅಂದರೆ ಒತ್ತಡ ಇರ್ತದೆ. ಒತ್ತಡ ಅಂದರೆ ಕೌಟುಂಬಿಕ ಇರ್ಬೋದು, ಹಣದ ವಿಚಾರ ಇರ್ಬೋದು, ಅಥವಾ ಅವರದ್ದು ಪ್ರೊಫೆಷ್ನಲ್ ಲೈಫಲ್ಲಿ ಕೂಡ ಇರ್ಬೋದು, ಎಲ್ಲ ಒತ್ತಡ ಇರ್ತದೆ. ಇದಕ್ಕೆ ಒಂದು ಸೂಕ್ತವಾಗಿ ವೈದ್ಯರ ತಪಾಸಣೆ ಮಾಡಿಸೋದು ಒಳ್ಳೆಯದು, ಮನೋವೈದ್ಯರ ಹತ್ರ. ಅಥವಾ ಅವ್ರಿಗೆ ಬೇಕಾದಂಗೆ ಯೋಗ ಕೂಡ ಮಾಡ್ಬೋದು. ಯೋಗ ಅಥವಾ ಪ್ರಾಣಾಯಾಮ ಕೂಡ ಮಾಡಿದರೆ ತುಂಬ ಹೆಲ್ಪ್ ಆಗ್ತದೆ ಅದರಲ್ಲಿ. ಇವಾಗ ಅಕಸ್ಮಾತಾಗಿ ಒಬ್ಬರು ಬಿ ಪಿಯ ಮಾತ್ರೆಗಳನ್ನು ತಗೊಳ್ತಾ ಇರ್ತಾರೆ, ಅವರು ಸಡನ್ನಾಗಿ ಸ್ಟಾಪ್ ಮಾಡ್ತಾರೆ ಯಾವುದೋ ಕಾರಣಕ್ಕೆ. ಸೊ ಆ ಥರ ಸ್ಟಾಪ್ ಮಾಡಿದರೆ ಮತ್ತೆ ಏನಾದರೂ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತಾ? ಹೌದು, ಬಿ ಪಿ ಮತ್ತೆ ತಗೊಳ್ತಿರುವವರು ಬಿ ಪಿ ಮತ್ತೆ ಸ್ಟಾಪ್ ಮಾಡಬಾರ್ದು. ವೈದ್ಯರು ಹೇಳಿದಷ್ಟೇ ಸ್ಟಾಪ್ ಮಾಡಬೇಕು. ವೈದ್ಯರ ಸಲಹೆ ಇಲ್ಲದೆ ಅವರಾಗಿ ಸ್ಟಾಪ್ ಮಾಡಬಾರ್ದು. ಅದರಲ್ಲಿ ತುಂಬ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಒಂದಂದರೆ ಬಿ ಪಿ ಸಡನ್ನಾಗಿ ಜಾಸ್ತಿ ಆಗ್ಬೋದು. ಸಡನ್ ಜಾಸ್ತಿ ಆಗುವಾಗ ಒಂದು ಸ್ಟ್ರೋಕ್ ಆಗ್ಬೋದು, ಅಂದರೆ ಮೆದುಳಲ್ಲಿ ರಕ್ತಸ್ರಾವ ಆಗ್ಬೋದು. ರಕ್ತನಾಳ ಒಳಗಡೆ ಒತ್ತಡ ಜಾಸ್ತಿಯಾಗಿ ರಕ್ತನಾಳ ಒಡೆದೋಗಿ ರಕ್ತಸ್ರಾವ ಆಗ್ತದೆ ಮೆದುಳಲ್ಲಿ, ಇದೊಂದು ಆಗ್ಬೋದು. ಅಥವಾ ಹೃದಯದ ಮೇಲೆ ಜಾಸ್ತಿ ಒತ್ತಡ ಬಿದ್ದು ಅವರಿಗೆ ಪಲ್ಮನರಿ ಎಡಿಮಾ ಅಂತ ಕರಿತೇವೆ, ಅಂದರೆ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ತದೆ, ಉಸಿರಾಟ ತೊಂದರೆ ಆಗ್ತದೆ, ಇದು ಕೂಡ ಆಗ್ಬೋದು. ಅಥವಾ ಕಿಡ್ನಿ ಮೇಲೆ ಎಫೆಕ್ಟ್ ಬೀಳ್ಬೋದು, ಸಡನ್ನಾಗಿ ಮೂತ್ರ ಹೋಗೋದು ಕಮ್ಮಿ ಆಗ್ಬೋದು ಸಡನ್. ಅದರಿಂದ ಕೂಡ ಬಿ ಪಿ ಮತ್ತೆ ಬಿ ಪಿ ಹೆಚ್ಚಾಗ್ತದೆ ಅದರಿಂದ, ಕಿಡ್ನಿಯಿಂದ. ಮತ್ತು ಅವರಿಗೆ ಉಸಿರಾಟ ತೊಂದರೆ ಕೂಡ ಶುರು ಆಗ್ಬೋದು. ಮತ್ತು ಕಣ್ಣು ಕೂಡ ಮಂಜಾಗ್ಬೋದು. ಇಷ್ಟು ತೊಂದರೆ ಉಂಟು. ಇದೆಲ್ಲ ಸಡನ್ನಾಗಿ ಹೆಚ್ಚಾಗಿ ಆಗುವಂಥದ್ದು ತೊಂದರೆಗಳು. ಸೊ ಬಿ ಪಿಯಿಂದಾಗಿ ಬೇರೆ ರೋಗಗಳು ಬರುವಂತಹ ಚಾನ್ಸ್ ಕೂಡ ಉಂಟು. ಮಾತ್ರೆಗಳನ್ನು ಹೆಚ್ಚಾಗಿ ತಗೊಳ್ಬೇಕು ಅಂತ ಹೇಳ್ತೀರಾ. ಹಾಗಿದ್ರೆ ಇವಾಗ ಬಿ ಪಿ ಅಕಸ್ಮಾತಾಗಿ ಬೇರೆ ರೋಗಗಳೊಂದಿಗೆ ಎಫೆಕ್ಟ್ ಆದರೆ ಅದು ಮತ್ತೆ ಕಂಟ್ರೋಲಿಗೆ ಬರುತ್ತಾ ಹೇಗೆ ಅಂತ? ಬೇರೆ ರೋಗಗಳಿಂದ ಈಗ ಬೇರೆ ರೋಗ ಬಂತು ಅಂದರೆ ಇವಾಗ ಬಿ ಪಿ ಅಕಸ್ಮಾತಾಗಿ ಕಂಟ್ರೋಲ್ ಟ್ಯಾಬ್ಲೆಟ್ ತಗೊಳ್ತಾ ಇರ್ತಾರೆ, ಆಗ ಕಂಟ್ರೋಲ್ ಆಗತ್ತಾ ಹೇಗೆ ಅಂತ?
ನೀವು ಆದಷ್ಟು ಬೇಗ ಟ್ರೀಟ್ಮೆಂಟ್ ಶುರು ಮಾಡಬೇಕಂತ ಸಂದರ್ಭದಲ್ಲಿ ಬೇಗ ವೈದ್ಯರು ಬಂದಾಗ ಟ್ರೀಟ್ಮೆಂಟ್ ಸರಿಯಾಗಿ ಶುರು ಮಾಡಿದರೆ ಆದಷ್ಟು ಬೇಗ ನಾವು ಇಂಟರ್ವೆನ್ಷನ್ ಮಾಡಿದರೆ ಸರಿ ಬರ್ಬೋದು. ನೀವು ನೆಗ್ಲೆಕ್ಟ್ ಮಾಡಿ ಹೋದರೆ ತುಂಬ ದಿವಸ ಬಿಟ್ಟು ಬಂದಾಗ 100ಕ್ಕೆ 100 ಮುಂಚೆ ಥರ ಸರಿ ಆಗೋ ಚಾನ್ಸಸ್ ಇಲ್ಲದೆ ಇರ್ಬೋದು. ಸೊ ಬೇಗ ಬಂದಷ್ಟು ಒಳ್ಳೆಯದು. ಓಕೆ, ಇನ್ನೊಂದು ಸಾಮಾನ್ಯವಾಗಿ ಆಸ್ಪತ್ರೆಯಲ್ಲಿ ನಾವು ನೋಡ್ತಾ ಇರ್ಬೋದು, ಒಂದು ಆಪರೇಷನ್ ಮಾಡ್ತಾರೆ ಅಂದರೆ ಅದಕ್ಕೆ ಬಿ ಪಿ ಅವರದ್ದು ನಾರ್ಮಲ್ ಇರಬೇಕು ಅಂತ ನಾವು ಮಾತಲ್ಲಿ ಕೇಳ್ತಾ ಇರ್ತೇವೆ. ಹಾಗಿದ್ರೆ ಆಪರೇಷನ್ ಮಾಡುವಂತಹ ಸಂದರ್ಭಕ್ಕೂ ಈ ಬಿ ಪಿಗೂ ಏನು ಸಂಬಂಧ ಅಂತ? ಅದೇ ಆಪರೇಷನ್ ಮಾಡ್ತಿರುವಾಗ ಅವ್ರಿಗೆ ಆಪರೇಷನ್ ಥಿಯೇಟ್ರಲ್ಲಿ ತುಂಬ ಮದ್ದುಗಳ ಕೊಡ್ತಾರೆ, ಅವ್ರಿಗೆ ಪ್ರಜ್ಞೆ ತಪ್ಪಿಸ್ತಾರೆ, ಅದಕ್ಕೆಲ್ಲ ಮದ್ದು ಕೊಡಬೇಕು. ಮತ್ತು ಆಪರೇಷನ್ ಮಾಡುವಾಗ ರಕ್ತನಾಳಗಳ ತೊಂದರೆ ಕೂಡ ಆಗ್ಬೋದು. ಸೊ ಇದನ್ನು ನೋಡುವಾಗ ರಕ್ತ ಅವರಿಗೆ ಜಾಸ್ತಿ ಬ್ಲೀಡ್ ಆಗ್ಬೋದು, ತೊಂದರೆ ಇರ್ತದೆ. ಮತ್ತು ಅವ್ರು ಅನಸ್ತೇಶಿಯಾ ಡ್ರಗ್ ಕೊಡ್ತಾರಲ್ಲ, ಅದರಿಂದ ಕೂಡ ಬಿ ಪಿ ಮೇಲೆ ಕೆಳಗೆ ಚಾನ್ಸಸ್ ಉಂಟು. ಸೊ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಆಪರೇಷನ್ ತಗೊಳ್ಳಿಕ್ಕೆ ಹೋಗಲಿ ಮುಂಚೆನೇ ಬಿ ಪಿ ಅವ್ರು ನಾರ್ಮಲ್ ಇಟ್ಕೊಂಡು ಹೋದರೆ ಉತ್ತಮ. ಈಗ ಬಿ ಪಿಯನ್ನು ಒಂದು ನಿಯಂತ್ರಣಕ್ಕೆ ತರಬೇಕು ಅಂದರೆ ಯಾವೆಲ್ಲ ಆಹಾರ ಕ್ರಮಗಳು ಉಪಯುಕ್ತವಾಗಿರುತ್ತೆ? ಅದೇ ಒಂದು ಉಪ್ಪಿನ ಅಂಶ ಕಮ್ಮಿ ಮಾಡಬೇಕು ಊಟದಲ್ಲಿ. ಉಪ್ಪಿನ ಅಂಶ ಅಂದರೆ ಉಪ್ಪು ಎಲ್ಲಿರ್ತದೆ, ಉಪ್ಪಿನಕಾಯಿ ಜಾಸ್ತಿ ಇರ್ತದೆ, ಅಥವಾ ಮಸಾಲೆ ಐಟಮ್ಗಳು ಜಾಸ್ತಿ ಇರ್ತದೆ, ಅದು ಕಮ್ಮಿ ಮಾಡಬೇಕು. ಎಣ್ಣೆ ಅಂಶ ಕಮ್ಮಿ ಮಾಡಬೇಕು, ಇದೆಲ್ಲ ಮಾಡಬೇಕಾಗ್ತದೆ. ತರಕಾರಿ ಹೆಚ್ಚು ತಿನ್ನಬೇಕು, ತರಕಾರಿ ಮತ್ತು ಹಣ್ಣುಗಳು ಹೆಚ್ಚು ತಿನ್ನಬೇಕು. ಕೊಬ್ಬಿನ ಅಂಶ ಕಮ್ಮಿ ಮಾಡಬೇಕು. ಇನ್ನು ಧೂಮಪಾನ ಮಾಡ್ತಾ ಇರ್ತಾರೆ ಕೆಲವೊಂದು ದುಶ್ಚಟಗಳಿಗೆ ಈಡಾಗಿರ್ತಾರೆ ಅವರು. ಹಾಗಿದ್ರೆ ಈ ಒಂದು ದುಶ್ಚಟಗಳು ಕೂಡ ಬಿ ಪಿಗೆ ಕಾರಣ ಆಗುತ್ತಾ? ಹೌದು, ದುಶ್ಚಟಗಳಿಂದ ಜಾಸ್ತಿ ಆಗ್ತದೆ. ಅದರಲ್ಲೂ ಧೂಮಪಾನ ತುಂಬ ಜಾಸ್ತಿ ಆಗ್ತದೆ. ಒಂದೇನೆಂದರೆ ಸ್ಮೋಕಿಂಗ್ ಅಂತ ಹೇಳ್ತೀವಿ ಧೂಮಪಾನದಿಂದ, ಅದರಿಂದ ಬಿ ಪಿ ಜಾಸ್ತಿ ಅಷ್ಟೇ ಅಲ್ಲ, ಅದರಿಂದ ಕೂಡ ರಕ್ತನಾಳ ತೊಂದರೆ ಆಗ್ಬೋದು. ನಾವು ಹೇಗೆ ನೇರವಾಗಿ ಅದಕ್ಕೆ ಕನೆಕ್ಟ್ ಆಗುತ್ತೆ ಅಂತ, ಏನು ಪ್ರಾಬ್ಲಮ್ ಆಗುತ್ತೆ ಅಲ್ಲಿ? ಸ್ಮೋಕಿಂಗಲ್ಲಿ ಟಾಕ್ಸಿನ್ಸ್ ಇರ್ತದೆ ಕೆಲವೊಂದು, ಅದು ರಕ್ತನಾಳ ಮೇಲೆ ಎಫೆಕ್ಟ್ ಮಾಡ್ತದೆ, ಹಾರ್ಟ್ ಮೇಲೆ ಕೂಡ ಎಫೆಕ್ಟ್ ಮಾಡ್ತದೆ. ರಕ್ತನಾಳದ ಒಳಗಡೆ ಕೋಟಿಂಗ್ ಅಂತ ಇರ್ತದೆ, ಎಂಡೋಥೀಲಿಯಂ ಅಂತ, ಅದರಲ್ಲಿ ಎಫೆಕ್ಟ್ ಮಾಡ್ತದೆ ಸ್ಮೋಕಿಂಗ್. ಬಿ ಪಿ ಕೂಡ ಅಲ್ಲಿ ಎಫೆಕ್ಟ್ ಮಾಡ್ತದೆ. ಸೊ ಎರಡರಿಂದ ಜಾಸ್ತಿಯಾಗಿ ರಕ್ತನಾಳ ತೊಂದರೆ, ಬಿ ಪಿ ಹೆಚ್ಚಾಗ್ತಿದ್ದಲ್ಲ, ಅದು ಸ್ಮೋಕಿಂಗಿಂದಾಗಿ ಡಬಲ್ ಆಗಿ ಆಗ್ತದೆ. ಆಮೇಲೆ ಧೂಮಪಾನ ಮಾಡದೇ ಇರೋದು ಒಳ್ಳೆಯದು. ವಾತಾವರಣ ಕೂಡ ಬಿ ಪಿಗೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತಾ? ಕೆಲವು ಇವಾಗ ಹೊಗೆ ಜಾಸ್ತಿ ಆಗಿರ್ಬೋದು, ಮಾಲಿನ್ಯಗಳಿರ್ಬೋದು, ಇದು ಎಫೆಕ್ಟ್ ಆಗುತ್ತಾ ಹೇಗೆ? ನಮ್ಮ ವಾತಾವರಣ ಅಂದರೆ ಮಾಲಿನ್ಯ ಕೂಡ ಉಂಟು, ಅದರಿಂದ ಅದು ಸಡನ್ನಾಗಿ ಆಗಲಿ ಅಂದರೆ ಲಾಂಗ್ ಟರ್ಮಲ್ಲಿ ತೊಂದರೆ ಉಂಟು. ಇನ್ನೊಂದೇನೆಂದರೆ ವಾತಾವರಣ ಅಂತಂದರೆ ಗುಡ್ಡಗಳ ಪ್ರದೇಶ ಇರ್ತವೆ, ಬೆಟ್ಟಗಳಲ್ಲಿ, ಅಲ್ಲೇ ಸ್ವಲ್ಪ ಜಾಸ್ತಿಯಾಗಿ ಕಂಡುಬರ್ತದೆ. ಒಂದು 10 ನಂಬರ್ ಜಾಸ್ತಿನೇ ಇರ್ತದೆ ನಾರ್ಮಲ್ ಬಿ ಪಿ ಇರೋಕ್ಕಿಂತ. ಮತ್ತು ನಮ್ಮದು ಇಲ್ಲಿ ಮಂಗಳೂರು ಆದ್ದರಿಂದ ನಾರ್ಮಲ್ ಇರ್ತದೆ ಬಿ ಪಿ, ತೊಂದರೆಯಿಂದ. ಓಕೆ, ಇವಾಗ ಬಿ ಪಿ ಹೆಚ್ಚಾಗಿ ಹೇಳೋದು 50 ವರ್ಷದ ನಂತರ ಬರುತ್ತೆ, ಏಜ್ ಆದ ತಕ್ಷಣ ಬಿ ಪಿ ಬರುತ್ತೆ ಅಂತ ಕೆಲವರ ತಲೆಯಲ್ಲಿ. ಹಾಗಿದ್ರೆ ಯಾಕೆ ಇದು ಏಜ್ ಆದ ತಕ್ಷಣ ಬಿ ಪಿ ಅನ್ನೋದು ಬರುತ್ತೆ? ಏಜ್ ಆದಾಗ ಏನಾಗ್ತದೆ ಅಂದರೆ ರಕ್ತನಾಳದಲ್ಲಿ ಸ್ವಲ್ಪ ಚೇಂಜ್ ಶುರುವಾಗ್ತದೆ. ನಾರ್ಮಲಿ ಈಗ ಯಂಗ್ ಪರ್ಸನ್, ಒಬ್ಬ ವಯಸ್ಕರ ಅಲ್ಲ, ಯುವಕರಲ್ಲಿ ರಕ್ತನಾಳ ಹೇಗಿರ್ತದೆ ಅಂದರೆ ಇಲಾಸ್ಟಿಕ್ ಥರ ಇರ್ತದೆ. ಜಾಸ್ತಿ ರಕ್ತ ಹಾಕಿದ್ರು ಕೂಡ ತೊಳ್ಕೋ ಶಕ್ತಿ ಇರ್ತದೆ. ವಯಸ್ಸಾದಾಗ ಏನಾಗ್ತದೆ ಅಂದರೆ ರಕ್ತನಾಳಗಳು ಗಟ್ಟಿ ಆಗ್ತವೆ. ಸೊ ಜಾಸ್ತಿ ರಕ್ತ ಬಂದಾಗ ಅವು ಜಾಸ್ತಿ ಸ್ಟ್ರೆಚ್ ಆಗೋದಿಲ್ಲ, ಗಟ್ಟಿಯಾಗಿರ್ತವೆ. ಸೊ ಅದು ಬಿ ಪಿ ಜಾಸ್ತಿ ಬರ್ತದೆ ಅವರಲ್ಲಿ. ಅದಕ್ಕೆ ಮತ್ತೆ ಬೇರೆ ಅಂದರೆ ಅವ್ರದ್ದು ಲೈಫಲ್ಲಿ ಕೂಡ ಎಲ್ಲ ರಿಸ್ಕ್ ಕೂಡ ಜಾಸ್ತಿ ಆಗ್ತಾ ಬರ್ತಾ ಹೋಗ್ತದೆ ಏಜ್ ಆದ ಹೋದಾಗೆ. ಅದರಿಂದಾಗಿ ಬಿ ಪಿ ಕಂಡುಬರೋದು ಲೇಟಾಗಿ ಬರ್ತದೆ, 40-50 ವರ್ಷ ಮೇಲಿಂದ. ಈಗ ಹಾಗೇನಿಲ್ಲ, ಈಗ 30 ಕೂಡ ಬರ್ತಾ ಉಂಟು ಬಿ ಪಿ. ಓಕೆ, ಹಾಗಿದ್ರೆ ಈಗ ಯುವಕರಲ್ಲಿ ಹೆಚ್ಚಾಗಲಿಕ್ಕೆ, ಬಿ ಪಿ ಹೆಚ್ಚಾಗಲಿಕ್ಕೆ ಏನು ಕಾರಣ ಅಂತ? ಅದೇ ಒಂದು ಎಸೆನ್ಷಿಯಲ್ ಹೈಪರ್ಟೆನ್ಷನ್ ಹೇಳಿದೆ, ಬೇರೆ ಕಾಯಿಲೆಯಿಂದಲ್ಲ, ಬಿ ಪಿ ಒಂದು ಕಾಯಿಲೆಯಾಗಿ ಬರ್ತದೆ. ಅದು ಒಂದು ಉಂಟು ಯುವಕರಲ್ಲಿ. ಇನ್ನೊಂದೇನೆಂದರೆ ಒಂದು ಸ್ಟ್ರೆಸ್ ಹೇಳಿದಾಗೆ, ತುಂಬ ಕಾರಣ ಸ್ಟ್ರೆಸ್ ಉಂಟು, ಅದರಿಂದ ಕೂಡ ಬರ್ಬೋದು. ಅಥವಾ ಬೇರೆ ಕಾಯಿಲೆ ಅವಾಗ ಹೇಳ್ದಂಗೆ ಥೈರಾಯ್ಡಿಂದ ಆಗಿರ್ಬೋದು, ಕಿಡ್ನಿಯಿಂದ ಆಗಿರ್ಬೋದು, ಅಥವಾ ಹಾರ್ಟ್ ತೊಂದರೆಯಿಂದ ಆಗಿರ್ಬೋದು, ಇದರಿಂದ ಕೂಡ ಬರ್ಬೋದು ಬಿ ಪಿ ವಯಸ್ಕರಲ್ಲಿ. ಇನ್ನು ಬಿ ಪಿಗೆ ಮಾತ್ರೆ ತಗೊಳ್ಳೋರು ಹೆಚ್ಚಾಗಿ ಕಾಣ್ತೇವೆ ನಾವು. ಈ ಒಂದು ಬಿ ಪಿಗೆ ಮಾತ್ರೆಯನ್ನು ಜೀವನ ಪರ್ಯಂತವಾಗಿ ತಗೋಬೇಕಾ ಹೇಗೆ? ಸಾಮಾನ್ಯವಾಗಿ ಒಬ್ಬರಿಗೆ ಬಿ ಪಿ ಬಂದು ಅವರಿಗೆ ಮತ್ತೆ ಶುರು ಮಾಡಿದ ಮೇಲೆ ಜೀವನ ಪರ್ಯಂತವಾಗಿ ಬೇಕಾಗ್ತದೆ. ಅಥವಾ ಆದರೆ ಕೆಲವರಲ್ಲಿ ಮಾತ್ರ ಅವ್ರು ಚೆನ್ನಾಗಿ ಕಂಟ್ರೋಲ್ ಮಾಡ್ತಾರೆ ಬಿ ಪಿಯನ್ನು. ಅಂದರೆ ಜೀವನ ಶೈಲಿ ಚೇಂಜ್ ಮಾಡ್ತಾರೆ, ಊಟದಲ್ಲಿ ಚೇಂಜ್ ಶುರು ಮಾಡ್ತಾರೆ, ಅಥವಾ ಬೇರೆಗಳು ಅಂದರೆ ಹೆಲ್ದಿ ಲೈಫ್ ಸ್ಟೈಲ್ ಶುರು ಮಾಡಿದಾಗ ಸ್ವಲ್ಪ ಬಿ ಪಿ ಕಮ್ಮಿ ಬರ್ತದೆ, ಅವರಿಗೆ ಕಂಟ್ರೋಲ್ ಆಗ್ಬೋದು. ಅಂಥವರಲ್ಲಿ ಬೇಕಿದ್ರೆ ಸ್ಟಾಪ್ ಮಾಡ್ಬೋದು, ಬಟ್ ಆದರೆ ವೈದ್ಯ ಸಲಹೆಯಲ್ಲಿ ಮಾಡಬೇಕಾಗ್ತದೆ. ಮತ್ತು ಅವರು ಅದಾದಮೇಲೆ ಕೂಡ ಪ್ರತಿ ತಿಂಗಳಿಗೊಮ್ಮೆ ಮತ್ತು 2 ವಾರಕ್ಕೊಮ್ಮೆ ಬಿ ಪಿ ಚೆಕ್ ಮಾಡಿಸ್ತಾ ಇರೋದು ಒಳ್ಳೆಯದು. ಅಕಸ್ಮಾತ್ ಆಗಿ ಅವರು ಇವಾಗ ಕಂಟ್ರೋಲಲ್ಲಿ ಇದೆ, ಬಿ ಪಿ ನಾರ್ಮಲ್ ಆಗ್ತಾ ಇದೆ ಅಂತ ಹೇಳಿದರೆ ಮತ್ತೆ ಅವರು ಸಡನ್ ಆಗಿ ಔಷಧಿಗಳನ್ನು ನಿಲ್ಲಿಸ್ಬೋದಾ ಹೇಗೆ? ನಿಲ್ಲಿಸ್ಬೋದು, ಬಟ್ ಅವರಾಗಿ ನಿಲ್ಲಿಸಬಾರ್ದು. ಅದೊಂದು ತಪ್ಪು ಮಾಡ್ತಾರೆ. ವೈದ್ಯರಲ್ಲಿ ಬರಬೇಕು. ಅವ್ರೇನು ಮಾಡ್ತಾರೆ ಅಂದರೆ ತೊಂದರೆ ಏನಿಲ್ಲ, ಲಕ್ಷಣ ಏನಿಲ್ಲ, ಆರಾಮಾಗಿದೆ ಅಂತ ಚೆಕ್ ಅಂದ್ಕೊಂಡು ಬಿ ಪಿ ನಾರ್ಮಲ್ ಇತ್ತು ಅವರು ಅಂದ್ಕೊಳ್ತಾರೆ. ಹಾಗೆ ಮಾಡ್ಬೋದು. ಬಿ ಪಿ ಚೆಕ್ ಮಾಡಬೇಕು, ಆಸ್ಪತ್ರೆಗೆ ಬಂದು ಚೆಕ್ ಮಾಡಬೇಕು. ನಾರ್ಮಲ್ ಇದೆ ಡಾಕ್ಟರ್ ಹೇಳ್ತಾರೆ, ಅವ್ರು ಹೇಳ್ತಾರೆ ಅವಾಗ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ನೋಡ್ತಾರೆ. ಅವರಿಗೆ ಶುಗರ್ ಉಂಟಾ, ಹಾರ್ಟ್ ತೊಂದರೆ ಉಂಟಾ, ಬೇರೆ ನೋಡಬೇಕು. ಅದೆಲ್ಲ ಇಲ್ಲ ಅಂದರೆ ಡಾಕ್ಟರ್ ಹೇಳ್ತಾರೆ ಅವರಿಗೆ ಸ್ಟಾಪ್ ಮಾಡ್ಬೋದಾ ಬೇಡ ಅಂತ. ಆವಾಗ ಅಷ್ಟೇ ಮಾಡಬೇಕು.
ಇವ್ರೇನು ಮಾಡ್ತಾರೆ ಅಂದರೆ ನಾನು ಆರಾಮಾಗಿದ್ದೀನಿ, ಏನು ತೊಂದರೆ ಇಲ್ಲ, ಬಿ ಪಿ ನಾರ್ಮಲ್ ಅಂತ ಅವ್ರು ಅಂದ್ಕೊಂಡು ಅವರಾಗೆ ಸ್ಟಾಪ್ ಮಾಡ್ತಾರೆ. ಅದು ಮಾಡಬಾರ್ದು. ತನ್ನಷ್ಟಕ್ಕೆ ಮಾಡಿದರೆ ಅದು ಮಾಡಬಾರ್ದು. ಅದು ಮಾಡಿದಾಗ ಕಾಂಪ್ಲಿಕೇಶನ್ಸ್ ಆಗ್ತದೆ. ಅವಾಗ ಹೇಳ್ದಂಗೆ ಸ್ಟ್ರೋಕ್ ಆಗ್ಬೋದು, ಹಾರ್ಟ್ ಫೇಲ್ ಆಗ್ಬೋದು, ಕಿಡ್ನಿ ತೊಂದರೆ ಆಗ್ಬೋದು, ಇದೆಲ್ಲ ಆಗ್ತದೆ. ಇವಾಗ ಪರೀಕ್ಷಾ ಕ್ರಮದ ಬಗ್ಗೆ ಹೇಳೋದಾದ್ರೆ ಬಿ ಪಿಯನ್ನು ಎಲ್ಲಿ ಚೆಕ್ ಮಾಡ್ಬೋದು ಅಂತ? ಬಿ ಪಿಯನ್ನು ಒಂದು ಆಸ್ಪತ್ರೆ ಚೆಕ್ ಮಾಡ್ತೀವಿ ನಾವು ಕಾಮನ್ ಆಗಿ, ಅಥವಾ ಮನೆಯಲ್ಲಿ ಚೆಕ್ ಮಾಡೋದು. ಎರಡು ಕಂಪೇರ್ ಮಾಡಿದರೆ ಮನೆಯಲ್ಲಿ ಚೆಕ್ ಮಾಡೋದು ಬಿ ಪಿ ಉತ್ತಮ ಅಂತ ಹೇಳ್ಬೋದು. ಯಾಕಂದರೆ ಆಸ್ಪತ್ರೆ ಬಂದಾಗ ಅವರಿಗೆ ಸ್ವಲ್ಪ ಭಯ ಆಗ್ತಾ ಇರ್ತದೆ. ಸೊ ಸರಿಯಾದ ಕ್ರಮದಲ್ಲಿ ಚೆಕ್ ಮಾಡಿದರೆ ಮನೆಯಲ್ಲಿ ಚೆಕ್ ಮಾಡೋದು ಉತ್ತಮ. ಯಾಕಂದರೆ ಆಸ್ಪತ್ರೆಗೆ ಕೆಲವೊಮ್ಮೆ ಹೆಚ್ಚು ಕೂಡ ಬರ್ಬೋದು. ಸೊ ಆಸ್ಪತ್ರೆಗೆ ಹೋದ ತಕ್ಷಣ ಅವರಿಗೆ ಭಯ ಆಗಿ ಬಿ ಪಿ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ? ಹೌದು, ಮನೆಯಲ್ಲಿ ಚೆಕ್ ಮಾಡೋದಕ್ಕಿಂತ ಆಸ್ಪತ್ರೆ ಬಂದಾಗ ಹೆಚ್ಚಾಗಿ ಬಿ ಪಿ ಹೆಚ್ಚಾಗಿ ಬರ್ಬೋದು. ಇದಕ್ಕೆ ವೈಟ್ ಕೋಟ್ ಹೈಪರ್ಟೆನ್ಷನ್ ಕರಿತೇವೆ. ಮನೇಲಿ ನಾರ್ಮಲ್ ಇರ್ತಾರೆ, ಅವ್ರಿಗೇನು ಗುಣಲಕ್ಷಣ ಇರುವುದಿಲ್ಲ, ತೊಂದರೆ ಏನು ಇರುವುದಿಲ್ಲ. ಆಸ್ಪತ್ರೆ ಬಂದಾಗ ಸುಮ್ಮನೆ ಚೆಕ್ ಮಾಡುವಾಗ ಬಿ ಪಿ ಜಾಸ್ತಿ ಬರ್ತದೆ. ಅವ್ರು ಯಾಕೆ ಆಸ್ಪತ್ರೆ ಬಂದಾಗ ಸ್ವಲ್ಪ ಭಯ ಆಗ್ತದೆ ಅವರಿಗೆ, ಅದರಿಂದಾಗಿ ಹೆಚ್ಚು ಬರುವಂಥದ್ದು. ಸೊ ಬಿ ಪಿಗೆ ಹಾಗೇನೆ ಸೈಕಾಲಜಿಕಲ್ ಏನಾದರೂ ಸಂಬಂಧ ಇರುತ್ತಾ? ಹೌದು, ಸೈಕಾಲಜಿಕಲ್ ಅವರಿಗೆ ಭಯ ಆದಾಗ ಆಂಗ್ಸೈಟಿ ಅಂತ ಹೇಳ್ತೀವಿ, ಅದರಿಂದ ಬಿ ಪಿ ಹೆಚ್ಚಾಗ್ತದೆ. ತುಂಬ ಕಾಮನ್ ಇದೆ ಅದು. ಇನ್ನು ಇವಾಗ ಹೇಗಾಗಿದೆ ಅಂದರೆ ಎಲ್ಲ ಕಡೆ ಮೊಬೈಲಲ್ಲಿ ಕೂಡ ಚೆಕ್ ಮಾಡ್ಬೋದು ಬಿ ಪಿ, ಕೆಲವೊಂದು ಆ್ಯಪ್ಗಳ ಮೂಲಕ ಕೂಡ ಚೆಕ್ ಮಾಡಬಹುದು ಅಂತ ಬರುತ್ತೆ. ಇದು ಎಷ್ಟು ನಿಜ ಅಂತ? ಮೊಬೈಲ್ ಆ್ಯಪ್ಗಳ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಕೆಲವೊಂದು ಗೆಜೆಟ್ ಬರ್ತದೆ ಮನೆಯಲ್ಲಿ, ಆಟೋಮೇಟೆಡ್ ಮಷಿನ್ಸ್ ಇರ್ತದೆ. ಒಂದು ಕೈ ಸುತ್ತಿ ಒಂದು ಬಟನ್ ಒತ್ತಿದ್ರೆ ಒಂದು ರೀಡಿಂಗ್ ತೋರಿಸ್ತಾರೆ ನಂಬರ್. ಅದು ಮಾತ್ರ ಅಷ್ಟು ಅಕ್ಯುರೇಟ್ ಇರುವುದಿಲ್ಲ. ಯಾಕಂದರೆ ಒಮ್ಮೆ ಚೆಕ್ ಮಾಡೋದು ಹೆಚ್ಚು ಬರ್ತದೆ, ಒಮ್ಮೆ ಚೆಕ್ ಮಾಡಿದ್ರೆ ಕಮ್ಮಿ ಬರ್ತದೆ. ಈಗ ಆಸ್ಪತ್ರೆಗೆ ವೈದ್ಯ ಪೇಷಂಟ್ಗಳು ಬಂದು ಹೇಳ್ತಾರೆ ಮನೆಯಲ್ಲಿ ಚೆಕ್ ಮಾಡಿದ ಬಿ ಪಿ ನಾರ್ಮಲ್ ಇತ್ತು ಅಂತ. ನಾವಿಲ್ಲಿ ನೋಡುವಾಗ 200 ಮೇಲೆ ಇರ್ತದೆ ಬಿ ಪಿ. ಸೊ ಅದು ಅಷ್ಟು ಅಕ್ಯುರೇಸಿ ಇರುವುದಿಲ್ಲ ಆ ಮಷಿನ್ಗಳು. ಅದಕ್ಕಿಂತ ನಾವು ಚೆಕ್ ಮಾಡ್ತೀವಲ್ಲ ಆಸ್ಪತ್ರೆಯಲ್ಲಿ, ಮರ್ಕ್ಯೂರಿಯಿಂದ ಸ್ಪಿನೋಮೀಟರ್ ಅಂತ ಕರಿತೀವಿ, ಆ ಮಷಿನ್ ಚೆಕ್ ಮಾಡೋದು ಬೆಟರ್. ಸೊ ಬಿ ಪಿ ಬಂದ ತಕ್ಷಣ ಅಕಸ್ಮಾತ್ ವ್ಯಕ್ತಿಯಲ್ಲಿ ಆಗುವಂತಹ ಬದಲಾವಣೆಗಳ ಬಗ್ಗೆ ಹೇಳೋದಾದ್ರೆ? ಬಿ ಪಿ ಬಂದ ತಕ್ಷಣ ಯಾರಿಗೂ ಅದು ನಿಧಾನ ಶುರು ಆಗ್ತದೆ, ಸಡನ್ ಆಗಿ ಬರುವುದಿಲ್ಲ ಬಿ ಪಿ ಯಾರಿಗೂ. ಆವಾಗ ಅವರಿಗೆ ಅದು ಗುಣಲಕ್ಷಣ ಇರುವುದಿಲ್ಲ. ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಗುಣಲಕ್ಷಣಗಳು ಡಿಫ್ರೆನ್ಸ್ ಇರ್ತದೆ. ಕೆಲವರು ಆರಾಮಾಗಿರ್ತಾರೆ, ಅದು ಬಿ ಪಿ 200ವರೆಗೆ ಹೋದು ಆರಾಮಾಗಿರ್ತಾರೆ ನಿಧಾನ ಬರುವಾಗ. ಬಟ್ ಕೆಲವರಲ್ಲಿ ಏನಂತಾರೆ ತರ್ಸ್ ಬರೋದು, ತಲೆನೋವು ಬರೋದು, ವಾಂತಿ ಆಗೋದು, ವೀಕ್ನೆಸ್ ಬರೋದು, ಎದೆನೋವು ಬರೋದು, ಅದೇ ಬಡಿತ ಜಾಸ್ತಿ ಆಗೋದು, ಈ ಥರ ಎಲ್ಲ ಆಗ್ಬೋದು. ಇನ್ನು ಗರ್ಭಿಣಿಯರಲ್ಲಿ ಹೇಳಬೇಕಾದ್ರೆ ಗರ್ಭಿಣಿಯರಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಬಿ ಪಿ ವೇರಿಯೇಷನ್ ಆಗುತ್ತೆ. ಸೊ ಇದಕ್ಕೆ ಏನು ಕಾರಣ, ಏನೇನಾಗುತ್ತೆ? ಗರ್ಭಿಣಿಯಲ್ಲಿ ಬಿ ಪಿ ನಾವು ಹೇಳ್ತೀವಿ, ನಾವು ಹೇಳಿದೆ ಬಿ ಪಿ ನಾರ್ಮಲ್ ಬಿ ಪಿ 120/80 ಅಂತ ಹೇಳಿದೆ. ಅದು ಗರ್ಭಿಣಿಯಲ್ಲಿ 120 ಜಾಸ್ತಿ ಅವರಿಗೆ. ಅವರಲ್ಲಿ ನಾರ್ಮಲ್ ಬಿ ಪಿ 100 ಇರಬೇಕು ಅಥವಾ 110. 120 ಬಂದರೆ ಜಾಸ್ತಿ ಬಿ ಪಿ ಅಂತ ಕರಿತೀವಿ. ಅದರಿಂದ ಬೇರೆ ರಿಸ್ಕ್ ಕೂಡ ಇರ್ತದೆ. ಅಂದರೆ ಅವರಿಗೆ ಡೆಲಿವರಿ ಟೈಮಲ್ಲಿ ಅವರಿಗೆ ಫಿಟ್ಸ್ ಬರೋ ಚಾನ್ಸ್ ಕೂಡ ಉಂಟು. ಅದಕ್ಕೆ ಪ್ರೀ ಎಕ್ಲಾಂಪ್ಸಿ ಅಂತೆಲ್ಲ ಕರಿತೇವೆ. ಅದರಿಂದ ಗರ್ಭಿಣಿ ಇರುವಾಗ ಅವರು ರೆಗ್ಯುಲರ್ ಚೆಕಪ್ ಮಾಡಿಸೋದು ಉತ್ತಮ. ಯಾಕಂದ್ರೆ ಬಿ ಪಿ ಜಾಸ್ತಿ ಇದ್ದರೆ ಮುಂಚೆ ಕೂಡ ಟ್ರೀಟ್ಮೆಂಟ್ ಕೊಡಬೇಕಾಗಿ ಬರ್ತದೆ. ಇಲ್ಲ ಅಂದರೆ ಡೆಲಿವರಿ ಮಾಡೋ ಸಮಯದಲ್ಲಿ ಅವರಿಗೆ ಫಿಟ್ಸ್ ಬರ್ಬೋದು. ಓಕೆ, ಹಾಗಿದ್ರೆ ಇವಾಗ ಮುಂಚೆ ಅವರಿಗೆ ಏನು ನಾರ್ಮಲ್ ಆಗಿರ್ತಾರೆ, ಗರ್ಭಿಣಿಯರು ಆದಮೇಲೆ ಬಿ ಪಿಯಲ್ಲಿ ವೇರಿಯೇಷನ್ ಬರುತ್ತಾ ಹೇಗೆ ಅಂತ? ಹೌದು, ಮುಂಚೆ ನಾರ್ಮಲ್ ಇರ್ತಾರೆ, ಗರ್ಭಿಣಿ ಅದರಿಂದಾಗಿ ಚೇಂಜಸ್ ಆಗ್ತದೆ ಕೆಲವೊಂದು, ಅದರಿಂದಾಗಿ ಬಿ ಪಿ ಬರುವಂಥದ್ದು. ಅದು ಅವ್ರು ಚೆಕ್ ಮಾಡಿದ್ರೆ ಗೊತ್ತಾಗೋದಿಲ್ಲ ಅವರಿಗೆ. ಡೈರೆಕ್ಟಾಗಿ ಕೆಲವೊಮ್ಮೆ ಹಳ್ಳಿಗಳಿರ್ತಾರೆ, ಡೈರೆಕ್ಟಾಗಿ ಡೆಲಿವರಿಗೆ ಬರ್ತಾರೆ ಆಸ್ಪತ್ರೆಗೆ, ಮುಂಚೆ ತೋರಿಸಿರೋದಿಲ್ಲ. ಆವಾಗ ಅವರಿಗೆ ಬಿ ಪಿ ಜಾಸ್ತಿ ಇರ್ತದೆ, ಕಿಡ್ನಿ ತೊಂದರೆ ಆಗಿರ್ತದೆ, ಅದರಿಂದಾಗಿ ಫಿಟ್ಸ್ ಬರ್ತದೆ ಡೆಲಿವರಿ ಮಾಡುವಾಗ. ಅದು ತುಂಬ ಕಷ್ಟ ಆಗ್ತದೆ ಆವಾಗ ವೈದ್ಯರಿಗೆ ಕೂಡ. ಸೊ ಅದರಿಂದ ಮುಂಚೆ ತಿಂಗಳು ಹೇಗೆ ಡಾಕ್ಟರ್ ಹೇಳ್ತಾರೆ ತೋರಿಸ್ಲಿಕ್ಕೆ, ಆವಾಗ ತೋರಿಸ್ಕೊಂಡು ಮದ್ದುಗಳು ತಗೊಳ್ಳೋದು ಒಳ್ಳೆಯದು. ಓಕೆ, ಇವಾಗ ಬಿ ಪಿ ಹೆಚ್ಚಾಗಿದ್ದರೆ ಅಕಸ್ಮಾತಾಗಿ ಗರ್ಭಿಣಿಯರಿಗೆ ಡೆಲಿವರಿ ಮಾಡುವಂತಹ ಸಮಯದಲ್ಲಿ ಏನೇನು ತೊಂದರೆಗಳು ಅನುಭವಿಸಬೇಕಾಗತ್ತೆ ಅಂತ? ಬಿ ಪಿ ಜಾಸ್ತಿ ಇದ್ದರೆ ಅದಕ್ಕೆ ಮದ್ದು ಕೊಡದೇ ಇರೋ ಸಂದರ್ಭದಲ್ಲಿ ಅವರಿಗೆ ಡೆಲಿವರಿ ಟೈಮಲ್ಲಿ ಫಿಟ್ಸ್ ಅಂತ ಹೇಳ್ತೀವಿ, ಮೂರ್ಛೆ ರೋಗ ಬರುವಂಥದ್ದು, ಅದು ಕೂಡ ಚಾನ್ಸಸ್ ಜಾಸ್ತಿ ಇರ್ತದೆ ಅವರಿಗೆ. ಸೊ ಅದಕ್ಕೆ ಅವರು ರೆಗ್ಯುಲರ್ ಚೆಕಪ್ ಮಾಡಿಸ್ತಾ ಇರಬೇಕು, ವೈದ್ಯರು ಕೊಟ್ಟು ಮಾತ್ರೆ ತಗೊಳ್ತಾ ಇರಬೇಕು. ಮಾಡದಿದ್ದರೆ ಇದು ಕಾಂಪ್ಲಿಕೇಶನ್ ಆಗ್ತದೆ, ಆವಾಗ ಮತ್ತೆ ಡೆಲಿವರಿ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅವಾಗ. ಓಕೆ, ಇವಾಗ ಅಕಸ್ಮಾತಾಗಿ ತಾಯಿಗೆ ಮತ್ತೆ ಅದು ಕಂಟಿನ್ಯೂ ಆಗುತ್ತಾ? ಬಿ ಪಿ ಹೈ ಇದ್ದರೆ ಗರ್ಭಿಣಿಯರ ಸಂದರ್ಭದಲ್ಲಿ ಅದು ಮತ್ತೆ ಕಂಟಿನ್ಯೂ ಆಗುತ್ತಾ ಡೆಲಿವರಿ ಆದಮೇಲೆ ಕೂಡ ಹೇಗೆ? ಇಲ್ಲ, ಅದು ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಆವಾಗಲೇ ಅದು ಮುಂದೆ ಕಂಟಿನ್ಯೂ ಆಗೋದಿಲ್ಲ. ಅಥವಾ ಬೇರೆ ಮುಂಚೆಯಿಂದ ಬೇರೆ ತೊಂದರೆ ಇದ್ದಷ್ಟೇ ಕಂಟಿನ್ಯೂ ಆಗ್ತದೆ. ಗರ್ಭಿಣಿ ಮುಂಚೆ ಅವ್ರಿಗೆ ಬಿ ಪಿ ಸಂದರ್ಭದಲ್ಲಿ ಕಂಟಿನ್ಯೂ ಆಗ್ಬೋದು, ಬಟ್ ಅವಾಗ ಬಂದಿರೋ ಬಿ ಪಿ ಮುಂದೆ ಕಂಟಿನ್ಯೂ ಆಗೋದಿಲ್ಲ. ಓಕೆ, ಈಗ ಬಿ ಪಿ ಇದ್ದರೆ ಅಕಸ್ಮಾತಾಗಿ ತಾಯಿಗೆ ಅದು ಮಗುವಿಗೆ ಏನಾದರೂ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತಾ? ಮಗುವೆ ಆಗ್ತದೆ, ಅಂದರೆ ಅವರಿಗೆ ಡೆಲಿವರಿ ಟೈಮಲ್ಲಿ ಫಿಟ್ಸ್ ಬರೋ ತೊಂದರೆ ಆದರೆ ಅವಾಗ ಮಗುವಿಗೆ ತೊಂದರೆ ಆಗೋದು ಉಂಟು. ಮಗುವಿನ ಮೆದುಳಿಗೆ ಸ್ವಲ್ಪ ತೊಂದರೆ ಆಗೋ ಚಾನ್ಸಸ್ ಇರ್ತದೆ, ಅದು ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗ್ತದೆ. ಸೊ ಇವಾಗ ಬಿ ಪಿ ಮಾತ್ರೆಗಳನ್ನು ತಗೊಳ್ತಾ ಇದ್ರೆ ಅದರಿಂದ ಏನಾದರೂ ಅಡ್ಡ ಪರಿಣಾಮ ಆ ಥರ ಏನಾದರೂ ಇದೆಯಾ? ಬಿ ಪಿ ಮಾತ್ರೆಯಿಂದ ಕಾಮನ್ ಆಗಿ ಯಾವುದೇ ಅಡ್ಡ ಪರಿಣಾಮ ಇಲ್ಲ. ನಾರ್ಮಲ್ ಆಗಿ ಎಕ್ಸಾಂಪಲ್ ಕೊಡಬೇಕಂದ್ರೆ ಕಾಮನ್ ತಗೊಳ್ಳೋ ಮಾತ್ರೆ ಅಂದರೆ ಆಮ್ಲೋಡಿಪಿನ್ ಅಂತ ಹೇಳ್ತೀವಿ, ಅದು 5 mg ತಗೋತಾರೆ. ಅದರಿಂದ ಕಾಮನ್ ಆಗಿ ಅಂದರೆ
ಕಾಲು ಸಹ ಊತ ಬರ್ಬೋದು. ಹ್ಮ್. ಅದರಿಂದ ದೊಡ್ಡದಾಗಿ ಏನು ತೊಂದರೆ ಆಗೋದಿಲ್ಲ. ಇದು ಅವರಿಗೆ ಮೇಂಟೈನ್ ಮಾಡ್ಬೋದು ಅಂತ ಹೇಳಿದರೆ ಕಂಟಿನ್ಯೂ ಮಾಡ್ಬೋದು. ಅಥವಾ ಕೆಲವು ಮದ್ದುಗಳಿಂದಾಗಿ ಹೃದಯದ ಮೇಲೆ ಸ್ವಲ್ಪ ಎಫೆಕ್ಟ್ ಇರ್ತದೆ. ಬಟ್ ಅದೆಲ್ಲ ಏನಿದ್ರೂ ಕೂಡ ಮಾತ್ರ ತಗೊಂಡೇ ಇರೋದಕ್ಕಿಂತ ತಗೊಳ್ಳೋದು ಉತ್ತಮ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಈ ಮೆಡಿಕಲ್ ಶಾಪ್ ಇರ್ಬೋದು, ಡಾಕ್ಟ್ರಿದ್ದು ಯಾವುದೇ ಒಂದು ಸಲಹೆಗಳು ಇಲ್ಲದೆ ಅವರಾಗೆ ನಮಗೆ ಬಿ ಪಿ ಜಾಸ್ತಿ ಆಗಿದೆ ಅಂತ ಹೇಳಿ ಅಂತಹ ಮಾತ್ರೆಗಳನ್ನು ತಗೊಳ್ತಾರೆ. ಈ ಸಂದರ್ಭದಲ್ಲಿ ಏನು ಎಫೆಕ್ಟ್ ಆಗುತ್ತೆ ಅಂತ? ಅದು ಒಂದು ಮಾಡಬಾರ್ದು ಯಾರು ಕೂಡ. ಬಿ ಪಿ ಹೆಚ್ಚಿದೆ ಅಂತ ಹೇಳ್ಬೇಕಂದ್ರೆ ಚೆಕ್ ಮಾಡಿ ಗೊತ್ತಾಗ್ತದೆ. ತಲೆ ಸುತ್ತು ಬಂತು ಅಂದ್ಕೊಂಡು ಬಿ ಪಿ ಅಂತ ಅರ್ಥ ಅಲ್ಲ, ತಲೆನೋವು ಬಂತು ಅಂದ್ಕೊಂಡು ಬಿ ಪಿ ಅಂತ ಅರ್ಥ ಅಲ್ಲ. ಅದು ಇದೆಲ್ಲ ಕೂಡ ಬಿ ಪಿಯಲ್ಲಿ ಇದ್ರೂ ಕೂಡ ಇದ್ದೇ ಕೂಡಲೇ ಬಿ ಪಿ ಅಂತ ಅರ್ಥ ಅಲ್ಲ. ಅದು ಡಾಕ್ಟರ್ ಹತ್ರ ಬರಬೇಕು, ಬಿ ಪಿ ಚೆಕ್ ಮಾಡಬೇಕು, ಅವಾಗಲೇ ಗೊತ್ತಾಗೋದು. ಒಂದು ಸಲ ಚೆಕ್ ಮಾಡೋದಲ್ಲ, 2-3 ಸಲ ಚೆಕ್ ಮಾಡಬೇಕಾಗ್ತದೆ. ಒಂದು ಸಲ ಬಂದಾಗಲೇ 3 ಸಲ ಚೆಕ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಅದರಲ್ಲಿ 3 ಚೆಕ್ ಮಾಡಿ ಆವ್ರೇಜ್ ತೆಗಿಬೇಕಾಗ್ತದೆ. ಆವಾಗ ಬಿ ಪಿ ಜಾಸ್ತಿ ಇದ್ದರೆ ನೋಡಬೇಕು, ಆವಾಗ ಅಷ್ಟೇ ಮದ್ದು ತಗೋಬೇಕು. ಓಕೆ. ಇನ್ನು ಸಾಮಾನ್ಯ ಭಾಷೆಯಲ್ಲಿ ಕೆಲವರು ಹೇಳೋದುಂಟು, ಸಿಟ್ಟು ಜಾಸ್ತಿ ಬಂದರೆ ಇವನಿಗೆ ಬಿ ಪಿ ಜಾಸ್ತಿ ಆಗಿದೆ, ಆ ಥರ ಎಲ್ಲ ಮಾತಾಡ್ತಾರೆ. ಇದು ಎಷ್ಟು ನಿಜ? ಸಿಟ್ಟಿಗೂ ಬಿ ಪಿಗೂ ಏನಾರು ಸಂಬಂಧ ಇದೆಯಾ? ಸಿಟ್ಟಿಗೂ ಬಿ ಪಿಗೂ ನೇರವಾಗಿ ಸಂಬಂಧ ಏನಿಲ್ಲ. ಬಟ್ ಕೆಲವೊಮ್ಮೆ ಸಿಟ್ಟು ಬಂದಾಗ ಬಿ ಪಿ ಜಾಸ್ತಿ ಆಗ್ಬೋದು. ಬಟ್ ಸಾಮಾನ್ಯವಾಗಿ ಬಳಸುವ ಮಾತಲ್ಲೇ ಬಳಸ್ತಾರೆ, ಬಿ ಪಿ ಜಾಸ್ತಿ ಉಂಟು, ಹಾಗೆ ಇರುವುದಿಲ್ಲ. ಸಿಟ್ಟು ಬಂದಾಗ ಬಿ ಪಿ ಹೆಚ್ಚುತ್ತದೆ, ಬಟ್ ಬಿ ಪಿ ಹೆಚ್ಚಿದಾಗ ಸಿಟ್ಟು ಬರುವುದಿಲ್ಲ. ಓಕೆ. ಇನ್ನು ಅವಾಗಲೇ ಮಾತಾಡಿದ್ವಿ ನಾವು ಈ ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂದರೆ ಏನು ಅಂತ. ಅದು ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂದರೆ ಬಿ ಪಿ ಆಸ್ಪತ್ರೆ ಒಳಗಡೆ ಹೊರಗಡೆ ಚೆಕ್ ಮಾಡಿದಾಗ ನಾರ್ಮಲ್ ಇರ್ತದೆ. ಅವರಿಗೆ ಯಾವ ತೊಂದರೆ ಕೂಡ ಇರುವುದಿಲ್ಲ. ತಲೆನೋವು ಅಥವಾ ತಲೆಸುತ್ತು ಬರೋದು, ಇದು ನೋವು, ಅದು ಯಾವ ತೊಂದರೆ ಇರುವುದಿಲ್ಲ. ಆಸ್ಪತ್ರೆ ಬಂದು ಚೆಕ್ ಮಾಡಿದಾಗ ವೈದ್ಯರ ಮುಂದೆ ಕೂತ್ಕೊಂಡು ಚೆಕ್ ಮಾಡುವಾಗ ಬಿ ಪಿ ಜಾಸ್ತಿ ಬರ್ಬೋದು ಕೆಲವೊಮ್ಮೆ. ಅದಕ್ಕೆ ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂತ ಕರಿತೀವಿ. ಇದಕ್ಕೆ ಯಾವ ರೀತಿಯ ಟ್ರೀಟ್ಮೆಂಟ್ ಬೇಕಿರೋದಿಲ್ಲ. ಯಾಕಂದರೆ ಅದು ತತ್ಕಾಲ ಹೋಗಿ ಎಷ್ಟು ಹೆಚ್ಚಾಗಿರ್ತದೆ ಬಿ ಪಿ, ಮನೆಗೆ ಹೋಗಿದಾಗ ಆರಾಮಾಗಿರ್ತಾರೆ, ಅವರು ತೊಂದರೆ ಇರುವುದಿಲ್ಲ. ಇದಕ್ಕೆ ಯಾವುದೇ ಟ್ರೀಟ್ಮೆಂಟ್ ಬೇಕಿರೋದಿಲ್ಲ. ಓಕೆ. ಇನ್ನು ಕೆಲವರಿಗೆ ಶುಗರು ಕೂಡ ಇರ್ತದೆ, ಬಿ ಪಿ ಕೂಡ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಅದೆಷ್ಟು ಕ್ಲಿಷ್ಟಕರವಾಗಿರುತ್ತೆ, ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅಂತ? ಅದು ಶುಗರ್ ಮತ್ತು ಬಿ ಪಿ ಎರಡು ಒಟ್ಟಿಗೆ ಬಂದಾಗ ಟ್ರೀಟ್ಮೆಂಟ್ ಮಾಡೋದು ಜಾಸ್ತಿ ಮುಖ್ಯ ಆಗ್ತದೆ. ಯಾಕಂದರೆ ಶುಗರ್ ಇದ್ದವರಿಗೆ ಬಿ ಪಿ ಕೂಡ ಬಂದರೆ ಅದು ರಿಸ್ಕ್ ಫ್ಯಾಕ್ಟರ್ ಅದೆರಡು ಆ್ಯಡ್ ಆಗೋದಿಲ್ಲ, ಮಲ್ಟಿಪ್ಲೈ ಆಗ್ತದೆ. ಒಂದಿನ ಒಂದು ಜಾಸ್ತಿ ಆಗ್ತದೆ ಸೈಡ್ ಎಫೆಕ್ಟ್ಸ್ಗಳು. ಸೊ ಅದರಿಂದಾಗಿ ಕಂಟ್ರೋಲ್ ಮಾಡಲಿಕ್ಕೆ ಕೂಡ ಕಷ್ಟ ಅಂತ ಏನಿಲ್ಲ. ಮಾತ್ರೆ ತಗೋಬೇಕಾಗ್ತದೆ, ಬಟ್ ಮಾತ್ರೆ ಸಂಖ್ಯೆ ಜಾಸ್ತಿ ಆಗ್ಬೋದು. ಕೆಲವೊಮ್ಮೆ ಜಾಸ್ತಿ ಮಾತ್ರೆ ಇದೆ ಅಂತ ಒಂದು ಮಾತ್ರೆ ಬಿಟ್ಟು ಮಾತ್ರೆ ತಗೊಳ್ಳೋದು, ಆ ಥರ ಎಲ್ಲ ಮಾಡ್ಬೋದು. ಓಕೆ. ಅಕಸ್ಮಾತಾಗಿ ಇವಾಗ ಒಂದು ಟ್ಯಾಬ್ಲೆಟನ್ನು ತಗೊಂಡು ಎಕ್ಸ್ಚೇಂಜ್ ಮಾಡ್ತಾ ಇದ್ರೆ ಅವರು ಆ ಟೈಮ್ನಲ್ಲಿ ಏನೇನು ಪ್ರಾಬ್ಲಮ್ ಆಗ್ಬೋದು ಅಂತ? ಅಂದರೆ ಮಾತ್ರೆ ಚೇಂಜ್ ಮಾಡಬೇಕಾಗ್ತದೆ ಕೆಲವೊಮ್ಮೆ, ಬಟ್ ಅದು ವೈದ್ಯರು ಹೇಳಿದಷ್ಟೇ ಮಾಡಬೇಕು. ಆಸ್ಪತ್ರೆಗೆ ಬಂದು ಶುಗರ್ ಇದೆಯಾ ಅಥವಾ ಬಿ ಪಿ ಏನಿದೆ ಕೂಡ ಚೆಕ್ ಮಾಡಬೇಕು. ಅದು ಡಾಕ್ಟರ್ ಹೇಳ್ತಾರೆ, ಆ ಮಾತ್ರೆಯಿಂದ ಈ ಮಾತ್ರೆಗೆ ಒಂದು ಎಫೆಕ್ಟ್ ಉಂಟು ನೋಡಬೇಕಾಗ್ತದೆ. ಅದು ಬೇರೆ ಕೆಲ ಕೂಡ ಇರ್ಬೋದು, ಅವರಿಗೆ ಕೊಲೆಸ್ಟ್ರಾಲ್ ಇರ್ಬೋದು, ಹಾರ್ಟ್ ತೊಂದರೆ ಇರ್ಬೋದು, ಅದೆಲ್ಲ ಮಾತ್ರೆ ಇರ್ತದೆ. ಎಲ್ಲ ನೋಡಿ ಮಾತ್ರೆ ಕೊಡಬೇಕು. ಒಂದು ಮಾತ್ರೆ ಇದೆ ಇದು ತೊಗೊಂಡು ಲೈಫ್ ಲಾಂಗ್ ಅಂತ ಹೇಳಿಕ್ಕೆ ಬರೋದಿಲ್ಲ. ಅಕಸ್ಮಾತ್ ಆಗಿ ಒಂದೇ ಟ್ಯಾಬ್ಲೆಟ್ ಇರತ್ತಾ? ಇವಾಗ ಬಿ ಪಿ ಇದೆ ಅಂತ ಆದರೆ ಎಲ್ಲರಿಗೂ ಸಮಾನ ಟ್ಯಾಬ್ಲೆಟ್ ಇರತ್ತಲ್ಲ, ಅದರಲ್ಲಿ ಕೂಡ ವ್ಯತ್ಯಾಸಗಳು ಕಂಡು ಬರುತ್ತಾ? ಅದು ತುಂಬ ವ್ಯತ್ಯಾಸ ಇರ್ತದೆ ಒಬ್ಬರಿಂದ ಒಬ್ಬರಿಗೆ. ಯಾಕಂದರೆ ಒಬ್ಬರೊಬ್ಬರು ಸೇಮ್ ಇರೋದಿಲ್ಲ, ಬೇರೆ ಬೇರೆ ಇರ್ತಾರೆ. ಒಬ್ಬರಿಗೆ ಹೃದಯ ತೊಂದರೆ ಇರ್ತದೆ, ಒಬ್ಬರಿಗೆ ಶುಗರ್ ಇರ್ತದೆ, ಒಬ್ಬರಿಗೆ ಕೊಲೆಸ್ಟ್ರಾಲ್ ಇರ್ತದೆ, ಕೆಲವರಿಗೆ ಕಿಡ್ನಿ ತೊಂದರೆ ಇರ್ಬೋದು. ಮತ್ತು ಕೆಲವರ ವಯಸ್ಸು ಕೂಡ ಚೇಂಜ್ ಇರ್ತದೆ. ನಾವು ವಯಸ್ಕರಲ್ಲಿ ಕೂಡ ಮಾತ್ರೆ ಬೇರೆ ಇರ್ತದೆ, ಅಥವಾ ಯುವಕರಲ್ಲಿ ಕೂಡ ಮಾತ್ರೆ ಕೂಡ ಬೇರೆ ಇರ್ತದೆ. ಮತ್ತು ಕೆಲವೊಂದು ಮಾತ್ರೆ ಆ ಮಾತ್ರೆ ಒಟ್ಟಿಗೆ ಈ ಮಾತ್ರೆ ಕೊಡ್ಲಿಕ್ಕೆ ಬರೋದಿಲ್ಲ, ಆ ಥರ ಇರ್ತದೆ. ಸೊ ಅದಕ್ಕೆ ವೈದ್ಯರೇ ಕೊಡಬೇಕು. ಅದು ಆಸ್ಪತ್ರೆಗೆ ಬಂದು ಚೆಕ್ ಮಾಡಿಸಿ ನೋಡಿಯೇ ಕೊಡಬೇಕಾಗ್ತದೆ. ಇನ್ನು ಕೆಲವೊಂದು ಅಂದರೆ ಹಾರ್ಟ್ ಅಟ್ಯಾಕ್ಗೂ ಈ ಒಂದು ಬಿ ಪಿ ಹೆಚ್ಚಾಗಿ ಕೆಲವೊಂದು ಹಾರ್ಟ್ ಅಟ್ಯಾಕ್ ಆಗಿರೋದು ಅಂತಲೂ ಹೇಳ್ತಾರೆ. ಸೊ ಬಿ ಪಿ ಎಂದಾಗಿ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದಕ್ಕೆ ನೇರವಾದ ಸಂಬಂಧ ಏನು? ನೇರ ಸಂಬಂಧ ಅಂದರೆ ಬಿ ಪಿ ತುಂಬ ವರ್ಷ ಇದ್ದಾಗ ರಕ್ತನಾಳಗಳು ಕೂಡ ಚೇಂಜ್ ಆಗ್ತದೆ. ರಕ್ತನಾಳ ಅಂದರೆ ಪೈಪ್ ಥರ ಇದ್ದರೆ ಒಳಗೆ ರಕ್ತ ಹೋಗ್ತಾ ಇರ್ತದೆ, ಅದು ಬ್ಲಾಕ್ ಆಗಕ್ಕೆ ಶುರು ಆಗ್ತದೆ. ತುಂಬ ವರ್ಷಗಳ ಬಿ ಪಿ ಜಾಸ್ತಿನೇ ಇದ್ದರೆ ಟ್ರೀಟ್ಮೆಂಟ್ ತೊಗೊಳ್ತಿರೋದಿಲ್ಲ, ಲಕ್ಷಣ ಇರೋದಿಲ್ಲ ಅವರಿಗೆ, ಆರಂಭದಿಂದ ಸುಮ್ಮನೆ ಇರ್ತಾರೆ. ಅವಾಗ ಏನಾಗ್ತದೆ, ರಕ್ತನಾಳ ಬ್ಲಾಕ್ ಆಗ್ತದೆ. ಸಡನ್ನಾಗಿ ಅದು ಫುಲ್ ಬ್ಲಾಕ್ ಆದಾಗ ಅವರಿಗೆ ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ, ಇದಾಗ್ತದೆ ಅವಾಗ. ಇವಾಗ ಅಧಿಕ ರಕ್ತದೊತ್ತಡ ಹಾಗೇನೆ ಬಿ ಪಿ ಲೋ ಇದರ ನಡುವಿನ ವ್ಯತ್ಯಾಸಗಳ ಬಗ್ಗೆ ಹೇಳೋದಾದ್ರೆ? ಅಧಿಕ ಒತ್ತಡ ಅಂದರೆ ಹೇಳ್ದಂಗೆ 120ಕ್ಕಿಂತ ಜಾಸ್ತಿ ಇರಬೇಕು, ಅದು ಅಧಿಕ ರಕ್ತದೊತ್ತಡ ಅಂತ ಕರಿತೀವಿ. ಬಿ ಪಿ ಲೋ ಬಿ ಪಿ ಅಂತ ಹೇಳಿದರೆ ಬಿ ಪಿ 100ಕ್ಕಿಂತ ಕಮ್ಮಿ ಆಗ್ತದೆ, 90ಕ್ಕಿಂತ ಕಮ್ಮಿ ಆಗ್ತದೆ. ಇದು ಒಂದು ಹಾರ್ಟ್ ಫೇಲಿಯರಲ್ಲಿ ಆಗ್ತದೆ, ಅಂದರೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ. ಆವಾಗ ಬಿ ಪಿ ಕಮ್ಮಿ ಆಗ್ಬೋದು. ಅಥವಾ ಹಾರ್ಟ್ ಫೇಲಿಯರ್, ತುಂಬ ವರ್ಷಗಳಲ್ಲಿ ಹಾರ್ಟ್ ತೊಂದರೆ ಇರ್ತದೆ, ಜಾಸ್ತಿ ಆಗ್ತಾ ಹೋಗ್ತದೆ, ಅದು ಹಾರ್ಟ್ ಫೇಲಿಯರ್ ಅಂತ ಆವಾಗ ಆಗ್ಬೋದು. ಅಥವಾ ಇನ್ಫೆಕ್ಷನ್ ಇರ್ಬೋದು, ದೇಹದ ಯಾವ ಭಾಗದಲ್ಲಿ ಇನ್ಫೆಕ್ಷನ್ ಇದ್ದರೆ ಅದು ಜಾಸ್ತಿ ಆದರೆ ಸೆಪ್ಸಿಸ್ ಅಂತ ಕರಿತೀವಿ, ಸೆಪ್ಟಿಕ್ ಶಾಕ್ ಅಂತ ಕರಿತೇವೆ. ಬಿ ಪಿ ಕಮ್ಮಿ ಆಗೋದು ಅದರಿಂದ ಕೂಡ ಆಗ್ಬೋದು. ಅಥವಾ ತುಂಬ ದೇಹದಿಂದ ನೀರಿನ ಅಂಶ ಹೊರಗೆ ಹೋಗ್ತದೆ, ಅಂದರೆ ಬೇದಿ ಇರ್ತದೆ, ತುಂಬ ವಾಂತಿ ಆಗ್ತದೆ, ಆ ಥರ ಕೈಲೇ ಕೂಡ ಬಿ ಪಿ ಕಮ್ಮಿ ಆಗ್ಬೋದು. ಓಕೆ. ಇನ್ನೊಂದು ಸಾಮಾನ್ಯವಾಗಿ ಹೇಳೋದಾದರೆ ಈ ಹುಳಿ ಪದಾರ್ಥ ತಿಂದರೆ ಬಿ ಪಿ ಲೋ ಆಗುವಂಥ ಚಾನ್ಸಸ್ ಏನಾದರೂ ಇದೆಯಾ ಹೇಗೆ ಅಂತ? ಹುಳಿ ಪದಾರ್ಥಕ್ಕೂ ಬಿ ಪಿಗೂ ಯಾವುದೇ ರೀತಿ ನೇರ ಸಂಬಂಧ ಇಲ್ಲ. ನೋಡಬೇಕಂದ್ರೆ ಒಂದು ಉಪ್ಪಿನ ಅಂಶ ಉಂಟು, ಉಪ್ಪಲ್ಲಿ ಸೋಡಿಯಂ ಇರ್ತದೆ, ಜಾಸ್ತಿ ಆಗ್ತದೆ, ಅದರಿಂದ ಬಿ ಪಿ ಬರ್ಬೋದು. ಮತ್ತು ಪೊಟ್ಯಾಷಿಯಂ ಜಾಸ್ತಿ ತೊಗೊಂಡಷ್ಟು ಬಿ ಪಿ ಕಮ್ಮಿ ಆಗ್ತದೆ, ಅದು ಒಳ್ಳೆಯದು ಆ್ಯಕ್ಚುಲಿ.
ಅಂದರೆ ಹಣ್ಣಿನಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಇರ್ತದೆ ಅದು ತಗೊಳ್ಬೇಕು. ಬಟ್ ಹುಳಿ ಅಂಶಕ್ಕೂ ಬಿ ಪಿಗೂ ನೇರ ಸಂಬಂಧ ಯಾವುದೂ ಇಲ್ಲ. ಓಕೆ, ಇವಾಗ ಬಿ ಪಿ ಲೋ ಇದರ ಲಕ್ಷಣಗಳ ಬಗ್ಗೆ ಹೇಳೋದಾದರೆ, ಬಿ ಪಿ ಲೋ ಇರೋದು ಒಂದು ಪ್ರಜ್ಞೆ ತಪ್ಪಿ ಹೋಗ್ಬೋದು. ಅಂದರೆ ಮೆದುಳಿಗೆ ರಕ್ತ ಸಂಚಾರ ಕಮ್ಮಿ ಆಗ್ತದೆ. ಬಿ ಪಿ ಪ್ರೆಷರ್ ಕಮ್ಮಿ ಇದ್ದಾಗ ಅವರಿಗೆ ಪ್ರಜ್ಞೆ ತಪ್ಪಬಹುದು ಒಂದು. ಮತ್ತೊಂದು ಕಿಡ್ನಿಗೆ ರಕ್ತ ಕಮ್ಮಿ ಆದರೆ ಕಿಡ್ನಿಯಿಂದ ಮೂತ್ರ ಉತ್ಪನ್ನ ಆಗೋದಿಲ್ಲ, ಕಿಡ್ನಿ ಫೇಲ್ಯೂರ್ ಆಗ್ತದೆ, ಅದು ಕೂಡ ಆಗ್ಬೋದು. ಮತ್ತು ಹಾರ್ಟಿದು ಕೂಡ ಪಂಪಿಂಗ್ ಕೂಡ ಕಮ್ಮಿ ಆಗ್ಬೋದು, ಇದೆಲ್ಲ ಆಗ್ಬೋದು. ಇದೆಲ್ಲ ತುಂಬ ಸೀರಿಯಸ್ ಆಗಿರ್ತಾರೆ, ಅವರು ಆಸ್ಪತ್ರೆಗೆ ಬಂದು ಒಂದಷ್ಟು ಬೇಗ ಟ್ರೀಟ್ಮೆಂಟ್ ತಗೊಳ್ಳೋದು ಉತ್ತಮ. ಈ ತಕ್ಷಣದ ಕ್ರಮದಲ್ಲಿ ಬಿ ಪಿ ಲೋ ಆಗಿದೆ ಅಂತ ಇಟ್ಕೊಳ್ಳೋಣ, ಅವರಿಗೆ ತಕ್ಷಣದ ಕ್ರಮದಲ್ಲಿ ಏನೇನು ಮಾಡಬಹುದು ನಾವು? ಇದು ಪ್ರಥಮ ಚಿಕಿತ್ಸೆ ಬಗ್ಗೆ ಹೇಳೋದಾದರೆ, ಬಿ ಪಿ ಲೋ ಇದ್ದಾಗ ಪ್ರಥಮ ಚಿಕಿತ್ಸೆ ಏನು ಮಾಡಲಿಕ್ಕೆ ಬರೋದಿಲ್ಲ, ಮನೆಯಲ್ಲಿ ಆಸ್ಪತ್ರೆಗೆ ಬರಬೇಕಾಗ್ತದೆ. ನಾವು ಟ್ರೀಟ್ಮೆಂಟ್ ಕೊಡಬೇಕು. ಏನು ನಾವು ಸಲೈನ್ ಬೇಕಾ ಅಥವಾ ಬೇರೆ ಮದ್ದು ಬೇಕಾ ಅಂತ ನೋಡಬೇಕಾಗ್ತದೆ. ಅದಕ್ಕೆ ಕಾರಣ ಒಂದೆರಡು ಕಾರಣ ಅಂತ ಹೇಳೋದಿಲ್ಲ, ತುಂಬ ಥರ ಕಾರಣ ಇರ್ತದೆ. ಅದು ಯಾವಂತ ಫಸ್ಟ್ ಕಂಡುಹಿಡಬೇಕು. ಅದಾದಮೇಲೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ಯಾವುದು ಟ್ರೀಟ್ಮೆಂಟ್ ಇದೆ ಅದು ಕೊಡಬೇಕಾಗ್ತದೆ. ಅದು ಆಸ್ಪತ್ರೆಯಲ್ಲಿ ಆಗಬೇಕು. ಓಕೆ, ಈಗ ಬಿ ಪಿ ಲೋ ಇದ್ದವರು ಯಾವೆಲ್ಲ ಆಹಾರಗಳನ್ನು ತಗೊಳ್ಬೋದು, ಹಾಗೆಯೇ ಯಾವೆಲ್ಲ ಆಹಾರಗಳನ್ನು ತಗೊಳ್ಬಾರ್ದು ಅಂತ? ಅದು ಆ ಥರ ಒಂದು ಹೇಳಿ ಬರೋದಿಲ್ಲ, ಯಾಕಂದರೆ ಬಿ ಪಿ ಲೋ ಅಂದರೆ ತುಂಬ ಕಾರಣ ಇದೆ. ಈಗ ಹಾರ್ಟಿಂದ ಬಿ ಪಿ ಲೋ ಕಮ್ಮಿ ಇದ್ದರೆ ಅವ್ರಿಗೆ ಸ್ವಲ್ಪ ಉಪ್ಪು ಕಮ್ಮಿ ಮಾಡೋದು ಒಳ್ಳೆಯದು. ಮತ್ತು ನೀರಿನ ಅಂಶ ಕಮ್ಮಿ ಕೊಡಬೇಕಾಗ್ತದೆ. ಇನ್ಫೆಕ್ಷನ್ ಇರುವಾಗ ಅವ್ರಿಗೆ ಇನ್ಫೆಕ್ಷನ್ ನಾವು ಫಸ್ಟ್ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಅದು ಆ್ಯಂಟಿಬಯೋಟಿಕ್ ಕೊಡಬೇಕು, ಅದೆಲ್ಲ ಮಾಡಬೇಕು. ಬಿ ಪಿ ಲೋ ಇರೋದು ಮನೆಯಲ್ಲಿ ಟ್ರೀಟ್ ಮಾಡೋ ವಯಸ್ಸಾಗ್ತಾ ಅಲ್ಲ, ಅದು ಆಸ್ಪತ್ರೆಯಲ್ಲೇ ನೋಡಬೇಕಾಗ್ತದೆ. ಓಕೆ, ಈಗ ಬಿ ಪಿ ಲೋ ಮತ್ತು ಗರ್ಭಿಣಿಯರಲ್ಲಿ ಕಾಣಿಸಿಕೊಳ್ಳುವಂತಹ ಚಾನ್ಸಸ್ ಇರುತ್ತಾ? ಬಿ ಪಿ ಲೋ ಗರ್ಭಿಣಿಯಲ್ಲಿ ಬಿ ಪಿ ಲೋ ಅಷ್ಟು ಇರೋದಿಲ್ಲ, ಯಾಕಂದರೆ ಅವರಿಗೆ ನಾರ್ಮಲ್ ಆಗಿ ನಾವು 120 ಅಂತೀವಿ, ಗರ್ಭಿಣಿಯಲ್ಲಿ 100-110 ಕೂಡ ನಾರ್ಮಲ್ ಅಂತ ಹೇಳ್ಬೋದು. ಬ್ಲೀಡ್ ಆದರೆ ಕೆಲವೊಮ್ಮೆ ಬಿ ಪಿ ಕಮ್ಮಿ ಆಗ್ಬೋದು. ಅದು ಬಿಟ್ಟರೆ ಗರ್ಭಿಣಿಯಲ್ಲಿ ಯಾವುದೇ ರೀತಿಯಾಗಿ ಕಾಯಿಲೆ ಇಲ್ಲ ಬಿ ಪಿ ಕಮ್ಮಿ ಆಗುವಂಥದ್ದು. ಓಕೆ, ಇದು ಕೂಡ ಆನುವಂಶಿಕವಾಗಿ ಬರುವಂತಹ ಚಾನ್ಸಸ್ ಇರುತ್ತಾ ಬಿ ಪಿ ಲೋ? ಆನುವಂಶಿಕ ಬರಲೇಬೇಕಂತ ಇಲ್ಲ. ಅವರ ತಾಯಿ ಅಥವಾ ಅಜ್ಜಿಗೆ ಕಾಯಿಲೆ ಇದ್ದರೆ ಇವ್ರಿಗೆ ಬರೋದು ಸ್ವಲ್ಪ ಜಾಸ್ತಿ ಇರ್ತದೆ ಅಷ್ಟೇ, ಬರಲೇಬೇಕು ಅಂತ ಏನಿಲ್ಲ. ಸೊ ಬಿ ಪಿಯನ್ನು ಒಂದು ನಿಯಂತ್ರಣದಲ್ಲಿ ಇಡಬೇಕು ಅಂದರೆ ಯಾವೆಲ್ಲ ಒಂದು ಜೀವನ ಕ್ರಮದಲ್ಲಿ ಬದಲಾವಣೆಗಳನ್ನು ನಾವು ತರ್ಬೋದು? ಒಂದು, ಅವರದ್ದು ಆಹಾರದಲ್ಲಿ ಬದಲಾವಣೆ ಮಾಡಬೇಕು. ಈಗ ಹೇಳ್ದಂಗೆ ಉಪ್ಪಿನ ಕಮ್ಮಿ ಮಾಡಬೇಕು, ಹಣ್ಣು ತಿನ್ನಬೇಕು, ತರಕಾರಿ ತಿನ್ನಬೇಕು, ಕೊಬ್ಬಿನ ಅಂಶ ಕಮ್ಮಿ ಮಾಡಬೇಕು ಊಟದಲ್ಲಿ, ತುಪ್ಪ ಕಮ್ಮಿ ಮಾಡಬೇಕು, ಬೆಣ್ಣೆ ಕಮ್ಮಿ ಮಾಡಬೇಕು, ಫೈಬರ್ ಇರೋ ಜಾಸ್ತಿ ತಿನ್ನಬೇಕಾಗ್ತದೆ, ಹಸು ತರಕಾರಿ ಅಂತ ಹೇಳ್ತೀವಿ ಅದು ತಿನ್ನಬೇಕಾಗ್ತದೆ. ಮತ್ತು ಎಕ್ಸಸೈಸ್ ಏರೋಬಿಕ್ ಅಂತ ಹೇಳಿದೆ, ವೆಯ್ಟ್ ಲಿಫ್ಟಿಂಗ್ ಮಾಡ್ಬೋದು ಅಥವಾ ವಾಕಿಂಗ್ ಮಾಡ್ಬೋದು, ಇದೆಲ್ಲ ಮಾಡ್ಬೋದು. ಅಟ್ಲೀಸ್ಟ್ ಒಂದು 30-40 ನಿಮಿಷ ಮಾಡಿದರೆ ಒಳ್ಳೆಯದು ವಾರದಲ್ಲಿ ಪ್ರತಿ ದಿವಸ. ಮತ್ತು ಸ್ಟ್ರೆಸ್ ಹಿಡಿದೆ ಅದು ಕೂಡ ಕಮ್ಮಿ ಮಾಡಬೇಕು. ಅದು ಒಂದು ಯೋಗ ಮಾಡ್ಬೋದು, ಮೆಡಿಟೇಷನ್ ಮಾಡ್ಬೋದು, ಪ್ರಾಣಾಯಾಮ ಮಾಡ್ಬೋದು, ಇದರಿಂದ ಕೂಡ ಸ್ವಲ್ಪ ಕಮ್ಮಿ ಆಗ್ಬೋದು. ಓಕೆ, ಅಕಸ್ಮಾತಾಗಿ ಇವಾಗ ಬಿ ಪಿ ಕಂಟ್ರೋಲ್ಗೆ ಬಂತು ಅಂತಿದ್ರೆ ಮತ್ತೆ ಏನಾದರೂ ವ್ಯತ್ಯಾಸಗಳು ಆಗತ್ತಾ, ಹೇಗೆ ಅಂತ? ಬಿ ಪಿ ಒಂದ್ಸಲ ಕಂಟ್ರೋಲ್ ಬಂದಿದೆ ಅಂದರೆ ಮದ್ದು ತೊಗೊಂಡು ಕಮ್ಮಿ ಆಗಿರ್ತದೆ ಯೂಶ್ವಲಿ. ಅಂದರೆ ಟ್ಯಾಬ್ಲೆಟ್ ತೊಗೊಂಡು ಬಿ ಪಿ ಕಮ್ಮಿ ಆಗಿರ್ಬೋದು, ಅವ್ರು ಮಾತ್ರೆ ಬಿಟ್ಟರೆ ಸಡನ್ನಾಗಿ ಮತ್ತೆ ಬಿ ಪಿ ಮೇಲೆ ಹೋಗ್ತದೆ. ಅಂಥವ್ರು ಬಿ ಪಿ ಚೆಕ್ ಮಾಡ್ತಾ ಇರಬೇಕು. ಒಂದ್ಸಲ ಬಂತು ಅಂದರೆ ಸಡನ್ನಾಗಿ ಸ್ಟಾಪ್ ಮಾಡೋದಿಲ್ಲ, ಸ್ವಲ್ಪ ಬೇಕಿದ್ರೆ ಡೋಸ್ ಕಮ್ಮಿ ಮಾಡಿ ನೋಡ್ಬೋದು. ಬೇಕಿದ್ರೆ ಬಿ ಪಿದು ಒಂದು 5 mg ಇದ್ದರೆ 2.5 mg ತೊಗೊಂಡು ನೋಡ್ಬೋದು. ಬಟ್ ಆ ಥರ ಮಾಡುವಾಗ ಬಟ್ 2-3 ವಾರಕ್ಕೊಮ್ಮೆ ಚೆಕ್ ಮಾಡ್ತಾ ಇರಬೇಕಾಗ್ತದೆ ಅವರು. ಸಡನ್ನಾಗಿ ಸ್ಟಾಪ್ ಮಾಡಿಬಿಟ್ಟು ತಪ್ಪಾಗ್ತದೆ. ಈಗ ಮಧುಮೇಹ ಇರುವವರು ಇವರಿಗೆ ಬಿ ಪಿ ಏನಾದರೂ ವೇರಿಯೇಷನ್ ಬಂದರೆ ಆ ಟೈಮಲ್ಲಿ ಏನೆಲ್ಲ ಕ್ಲಿಷ್ಟಕರವಾಗಿರುತ್ತೆ ಅಂತ? ಅದೇ ಮಧುಮೇಹದಲ್ಲಿ ಅಂದರೆ ಅವರಿಗೆ ಬೇರೆ ಮದ್ದು ಕೂಡ ಇರ್ತದೆ, ಇದು ಎಕ್ಸ್ಟ್ರಾ ಮದ್ದು ಬರ್ತದೆ ಅವರಿಗೆ. ಅವಾಗ ಅವರು 2 ತೊಗೊಳ್ಬೇಕು, 1 ತೊಗೊಂಡು ಸಾಕ್ತದೆ ಅಂತ 1 ತೊಗೊತಾರೆ, ಅದು ಒಂದು ತೊಂದರೆ ಇರ್ತದೆ. ಮತ್ತು ಡ್ಯಾಮೇಜ್ ಆಗ್ತದೆ ರಕ್ತನಾಳದಲ್ಲಿ, ಅದು ಬಿ ಪಿ ಮತ್ತು ಶುಗರ್ 2 ಸೇರಿ ಮಾಡ್ತದೆ, ಅವಾಗ ಜಾಸ್ತಿ ತೊಂದರೆ ಆಗ್ತದೆ ಅವರಿಗೆ. ಸೊ ಕಂಟ್ರೋಲ್ ಮಾಡೋದು ತುಂಬ ಮುಖ್ಯ ಆಗ್ತದೆ. ಬರೀ ಬಿ ಪಿ ಅವರಲ್ಲಿ ಕಂಟ್ರೋಲ್ ಮಾಡೋದಕ್ಕಿಂತ ಬಿ ಪಿ ಶುಗರ್ 2 ಇದರಲ್ಲಿ ಕಂಟ್ರೋಲ್ ಮಾಡೋದು ಜಾಸ್ತಿ ಮುಖ್ಯ ಇರ್ತದೆ. ಅಕಸ್ಮಾತ್ ಅವ್ರಿಗೆ ಏನಾದರೂ ಆಪರೇಷನ್ ಮಾಡಬೇಕು ಅಂದರೆ ಅವಾಗ ಶುಗರ್ ಮತ್ತು ಬಿ ಪಿ ಇದ್ರೆ ಅಂಥ ಸಂದರ್ಭದಲ್ಲಿ ತೊಂದರೆಗಳೇನಾದರೂ ಆಗುತ್ತಾ? ಹೌದು, ಅಂದರೆ ಆಪರೇಷನ್ ಮಾಡಲಿಕ್ಕೆ ಮುಂಚೆ ನಾವು ಮದ್ದು ಕೊಟ್ಟು ಬಿ ಪಿ ಶುಗರ್ 2 ಕಂಟ್ರೋಲ್ ಇಡಬೇಕಾಗ್ತದೆ. ಬಿ ಪಿ ಅಟ್ಲೀಸ್ಟ್ 150ಕ್ಕಿಂತ ಕೆಳಗಿದ್ರೆ ಒಳ್ಳೆಯದು ಆಪರೇಷನ್ ಮಾಡೋ ಮುಂಚೆ. ಶುಗರ್ ಕೂಡ ಹಾಗೆ. ಈಗ ಬಿ ಪಿ ಇರುವವರಿಗೆ ಕೂಡ ಅನಸ್ತೇಶಿಯಾ ಎಲ್ಲ ಕೊಡ್ತಾರಾ ಹೇಗೆ ಅಂತ? ಅನಸ್ತೇಶಿಯಾ ಕೊಡಲೇಬೇಕು, ಅನಸ್ತೇಶಿಯಾ ಕೂಡ ಸಂಜೆ ಮಾಡಲಿಕ್ಕೆ ಬರೋದಿಲ್ಲ. ಬಟ್ ಬಿ ಪಿ ಕಂಟ್ರೋಲ್ ಮಾಡೋದು ಮುಖ್ಯ ಅಷ್ಟೇ. ಅಂದರೆ ಈಗ ನಾವು 120 ಇದ್ದರೆ ಕೆಲವು ಆಸ್ಪತ್ರೆ ಬರುವಾಗ 200 ಇರ್ತದೆ, 180 ಇರ್ತದೆ. ಅದು ನಾವು ಕಡಿಮೆ ಮಾಡಬೇಕು. ಏನಿಲ್ಲ ಅಂದ್ರೆ ಒಂದು 150ಕ್ಕಿಂತ ಕೆಳಗಿದ್ದರೆ ಆಪರೇಷನ್ ಮಾಡಲಿಕ್ಕೆ ಸೂಕ್ತ. ಓಕೆ, ಈಗ ಬಿ ಪಿಯ ಲಕ್ಷಣಗಳು ಕೆಲವೊಮ್ಮೆ ಕಂಡು ಬರ್ತದೆ, ಆದರೂ ಕೂಡ ಕೆಲವರು ನೆಗ್ಲೆಕ್ಟ್ ಮಾಡ್ತಾರೆ ಅದನ್ನ. ಸೊ ಈ ಥರ ನೆಗ್ಲೆಕ್ಟ್ ಮಾಡಿದರೆ ಏನೇನು ಪ್ರಾಬ್ಲಮ್ ಆಗಬಹುದು? ಅದೇ ಕೆಲವು ಲಕ್ಷಣ ಇರ್ತದೆ, ಆದರೂ ಕೂಡ ಆಸ್ಪತ್ರೆಗೆ ಬರೋದಿಲ್ಲ ಅವರು. ಲೋಕಲ್ ಮೆಡಿಕಲ್ಸ್ಗೆ ಹೋಗ್ತಾರೆ, ತಲೆನ ಮಾತ್ರೆ ಕೊಡಿ ಅಂತಾರೆ, ತಲೆಸುತ್ತಿ ಮಾತ್ರೆ ತೊಗೊಳ್ತಾರೆ. ಅದು ಮಾತ್ರೆ ತೊಗೊಂಡು ಕಮ್ಮಿ ಆಗೋದಿಲ್ಲ, ಬಟ್ ಆದರೂ ಅವರು ತಿಂಗಳಗಟ್ಟೆ ತೊಗೊತಾನೆ ಇರ್ತಾರೆ ಮಾತ್ರೆ, ಅದರಲ್ಲಿ ಏನು ಇಫೆಕ್ಟ್ ಕೂಡ ಇರೋದಿಲ್ಲ. ಅದರಿಂದಾಗಿ ಕ್ರಾನಿಕ್ ಅಂದರೆ ತುಂಬ ತಿಂಗಳು ವರ್ಷಗಟ್ಟಗಳ ತೊಂದರೆ ಆಗ್ತಾ ಇರ್ತದೆ ದೇಹದಲ್ಲಿ. ಅದರಲ್ಲಿ ಹೃದಯಕ್ಕೆ ಸಂಬಂಧ ಆಗಿರ್ಬೋದು ಅಥವಾ ಮೆದುಳಿಗಿರ್ಬೋದು, ಕಿಡ್ನಿಗಿರ್ಬೋದು ತೊಂದರೆ ಆಗ್ತಾನೆ ಇರ್ತದೆ.
ಅದು ಒಂದು ದಿವಸ ಗೊತ್ತಾಗ್ತದೆ ಅವರಿಗೆ, ತುಂಬ ವರ್ಷಗಳ ನಂತರವಾಗಿ. ಆವಾಗ ಅವರು ಪಶ್ಚಾತ್ತಾಪ ಪಡೋದಕ್ಕಿಂತ ಮುಂಚೆ ಚೆಕ್ ಮಾಡ್ತಿರೋದು ಒಳ್ಳೆಯದು. ಓಕೆ, ಮುಂಚೆ ಅಕಸ್ಮಾತಾಗಿ ಇವಾಗ ಕಂಟ್ರೋಲ್ ಮಾಡ್ತಾ ಇದ್ದರೆ, ಫುಡ್ಡಲ್ಲೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದರೆ ಅವರಿಗೆ ಬಿ ಪಿ ಬರದೇ ಇರ್ಬೋದಾ ಹೇಗೆ ಅಂತ? ಫುಡ್ಡಲ್ಲಿ ಕಂಟ್ರೋಲ್ ಮಾಡಿ ಬರದೇ ಇರೋ ಇಲ್ಲೋ ಹೇಳಿ ಬರೋದಿಲ್ಲ, ಬಟ್ ಬರುವ ಚಾನ್ಸಸ್ ಕೂಡ ಅಟ್ಲೀಸ್ಟ್ ಕಮ್ಮಿ ಮಾಡ್ಬೋದು. ಈಗ ಮುಂಚೆನೇ ಪಿಟ್ಸ್ ಎಲ್ಲ ಇದ್ದವರಿಗೆ, ಅವರಿಗೆ ಬಿ ಪಿಯಲ್ಲಿ ತೊಂದರೆ ಬಂದರೆ ಏನೇನಾಗುತ್ತೆ? ಫಿಟ್ಸಲ್ಲಿ ಕೆಲವೊಮ್ಮೆ ಫಿಟ್ಸ್ ಬರುವಾಗ ಬಿ ಪಿ ಹೆಚ್ಚೋ ಚಾನ್ಸಸ್ ಉಂಟು. ಅದು ತಾತ್ಕಾಲಿಕ ಅಷ್ಟೇ. ಫಿಟ್ಸ್ ಬರೋದು ನಿಂತ ಮೇಲೆ ಬಿ ಪಿ ನಾರ್ಮಲಾಗಿ ಬರ್ತದೆ. ಅವರಿಗಂದರೆ ಮದ್ದಲ್ಲಿ ನೋಡಬೇಕಾಗ್ತದೆ, ಆ ಈ ಡ್ರಗ್ ಏನಾದರೂ ಇಂಟ್ರಾಕ್ಷನ್ ಉಂಟಾ ಮದ್ದಲ್ಲಿ, ಅದು ನೋಡಬೇಕಾಗ್ತದೆ. ಅದು ಬಿಟ್ಟರೆ ಜಾಸ್ತಿಯಾಗಿ ಅಷ್ಟು ಹೇಳುವಂಥದ್ದು ತೊಂದರೆ ಏನಿಲ್ಲ. ಓಕೆ, ಇನ್ನು ಕೆಲವೊಂದು ಸಾಂಪ್ರದಾಯಿಕ ಮದ್ದುಗಳಿರ್ಬೋದು, ಮನೆ ಮದ್ದುಗಳು ಈ ಬಿ ಪಿಯನ್ನು ಕಂಟ್ರೋಲ್ ಮಾಡುತ್ತಾ ಹೇಗೆ? ಬಿ ಪಿಗೆ ಯಾವುದೇ ಮನೆ ಮದ್ದಂತ ಇಲ್ಲ. ಮನೆಯಲ್ಲಿ ಒಂದಂದರೆ ಒಂದು ಆಹಾರದಲ್ಲಿ ಬದಲಾವಣೆ ಮಾಡ್ಬೋದು, ಈಗ ಹೇಳಿದಷ್ಟು ಮಾಡ್ಬೋದು. ಕೆಲವು ತರಕಾರಿಯಲ್ಲಿ ಬಿ ಪಿ ಸ್ವಲ್ಪ ಕಮ್ಮಿ ಆಗ್ಬೋದು, ಸ್ವಲ್ಪ ಅಷ್ಟೇ, ಹೇಳ್ಕೊಳ್ಳೋಷ್ಟು ಏನಿಲ್ಲ. ಅದರಲ್ಲಿ ಅದು ಇದ್ದರೂ ಕೂಡ ತಾತ್ಕಾಲಿಕ ಮಾತ್ರ. ಬಿ ಪಿ ಕಮ್ಮಿ ಮಾಡಿ ತೊಗೊಂಡು ಕಮ್ಮಿ ಆಗ್ತದೆ ಹಾಗೆ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಮನೆಯಲ್ಲಿರುವ ಆಹಾರ ಕಮ್ಮಿ ಮಾಡ್ಬೋದು, ಅದು ಮಾಡ್ಬೋದು ಅಷ್ಟೇ. ಓಕೆ, ಈಗ ಓವರಾಲ್ ಆಗಿ ಒಂದು ಜೀವನ ಶೈಲಿ ಮೇಲೆ ಈ ಬಿ ಪಿ ಅನ್ನೋದು ಎಷ್ಟು ಪರಿಣಾಮವನ್ನು ಬೀರುತ್ತೆ ಅಂತ? ಜೀವನ ಶೈಲಿ ಮೇಲೆ ಬಿ ಪಿ ಪರಿಣಾಮ ಅಂದರೆ ಒಂದು ಮದ್ದು ತಗೋಬೇಕು, ಅವ್ರು ಟ್ಯಾಬ್ಲೆಟ್ ಅದು ತಗೊಳ್ತಾ ಇರಬೇಕಾಗ್ತದೆ. ಲೈಫ್ ಲಾಂಗ್ ತೊಗೋಬೇಕಂತ ಕೆಲವರಿಗೆ ಇರ್ತದೆ, ಅದು ತೊಗೋಬೇಕು, ತೊಂದರೆ ಆಗ್ತದೆ ಅವರಿಗೆ. ಮತ್ತು ಜೀವನ ಶೈಲಿಯಿಂದ ಬಿ ಪಿ ಮೇಲೆ ಏನಂದರೆ ಒಂದು ಅವರದ್ದು ಬೊಜ್ಜಿನ ಅಂಶ ಇರ್ಬೋದು, ಅಥವಾ ತೂಕ ಇಳಿಸೋದ್ರಿಂದ ಕೆಲವೊಮ್ಮೆ ಬಿ ಪಿ ಕೂಡ ಇಂಪ್ರೂವ್ ಆಗುವ ಉಂಟು. ತುಂಬ ಒಂದು 100 kg ಇರ್ತಾರೆ, 120 kg ಇರ್ತಾರೆ, ಅವರು ತೂಕ ಇಳಿಸಿದಾಗ ಬಿ ಪಿ ಇಂಪ್ರೂವ್ ಆಗ್ತದೆ, ಕೆಲವೊಮ್ಮೆ ಸ್ವಲ್ಪ ಕಮ್ಮಿ ಆಗ್ತದೆ ಬಿ ಪಿ. ಅಂದರೆ ತೂಕ ಹೆಚ್ಚಿದ್ರೆ ಅವರಿಗೆ ಬಿ ಪಿ ಇದೆ ಅಂತಲೇ ಹೇಳ್ಬೋದಾ ಹೇಗೆ? ಹಾಗಲ್ಲ, ತೂಕ ಹೆಚ್ಚಾದಾಗ 100 kg 90 kg ಇರ್ತಾರೆ, ಅವರಿಗೆಲ್ಲ ಬಿ ಪಿ ಬರೋ ಚಾನ್ಸ್ ಜಾಸ್ತಿ ಉಂಟು. ಅವರು ಬೊಜ್ಜು ಇಳಿಸಿದಾಗ ಬಿ ಪಿ ಸ್ವಲ್ಪ ಕಮ್ಮಿ ಆಗ್ತದೆ. ಈ ಬೊಜ್ಜಿಗೆ ಹಾಗೇನೆ ಬಿ ಪಿಗೆ ನೇರ ಸಂಬಂಧ ಇದೆಯಾ ಹಾಗಿದ್ರೆ? ಹೌದು, ಬೊಜ್ಜಿಗೆ ಉಂಟು. ಅದೇ ಯಾವಾಗ ಹೇಳಿದಾಗೆ ಗೊರಕೆ ಹೊಡಿ ಅಂತ ಹೇಳಿದ್ವಿ, ಅದು ಬೊಜ್ಜಿರೋರಿಗೆ ಗೊರಕೆ ಹೊಡೆ ಚಾನ್ಸ್ ಜಾಸ್ತಿ ಇರ್ತದೆ ಅವರಿಗೆ, ಅದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್. ಮತ್ತು ಬೊಜ್ಜಿನಿಂದಾಗಲಿ ಬಿ ಪಿ ಜಾಸ್ತಿ ಆಗೋ ಚಾನ್ಸ್ ಕೂಡ ಉಂಟು. ಬೊಜ್ಜು ಇಳಿಸಿದಾಗ ಬಿ ಪಿ ಕೂಡ ಕಮ್ಮಿ ಆಗ್ತದೆ ಕೆಲವೊಮ್ಮೆ. ಓಕೆ, ಇನ್ನು ವೀಕ್ಷಕರಿಗೆ ಒಂದು ಸಂದೇಶ ಹೇಳೋದಾದರೆ? ಬಿ ಪಿ ಬಂದ ಮೇಲೆ ಮಾಡೋದಕ್ಕಿಂತ ಬಿ ಪಿ ತಡೆಗಟ್ಟೋದು ಉತ್ತಮ. ಅದರಲ್ಲಿ ನಿಮ್ಮದು ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ, ಜೀವನ ಶೈಲಿಯಲ್ಲಿ ಮಾಡಬೇಕಾದ ವಿಚಾರಗಳು ಈಗಷ್ಟೇ ಹೇಳಿದಂಗೆ ಉಪ್ಪು ಕಮ್ಮಿ ಮಾಡೋದು, ಆರೋಗ್ಯದಲ್ಲಿ ಬದಲಾವಣೆಗಳು, ಮತ್ತು ಆಹಾರದಲ್ಲಿ ಬದಲಾವಣೆಗಳು, ಎಕ್ಸಸೈಸ್ ಅಂತ ಹೇಳ್ತೀವಿ, ವ್ಯಾಯಾಮಗಳು, ಇದೆಲ್ಲ ಮಾಡೋದ್ರಿಂದ ಬಿ ಪಿ ಬರೋದನ್ನು ತಡೆಗಟ್ಬೋದು. 100ಕ್ಕೆ 100 ಅಲ್ಲದಿದ್ದರೂ ಬರೋ ಚಾನ್ಸಸ್ ಅಟ್ಲೀಸ್ಟ್ ಕಮ್ಮಿ ಮಾಡ್ಬೋದು. ಓಕೆ, ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದಗಳು ಡಾಕ್ಟರ್. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಇವರದ ಆರೋಗ್ಯ ದೀಪ. ಮತ್ತಷ್ಟು ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವಾಲ್ 24/7.